ಓಂ ಶಾಂತಿ. ಮುರಳಿ ದಿನಾಂಕ 31/2025 प्रातः मुरली बाप दादा मधुबन। मीठे बच्चे, इस पुरानी दुनिया में कोई भी सार नहीं है, इसलिए तुम्हें इसे दिल नहीं लगानी है। बाप की याद टूटी तो सजा खानी पड़ेगी। ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ಈ ಹಳೆಯ ಜಗತ್ತಿನಲ್ಲಿ ಯಾವುದೇ ಸಾರ ಇಲ್ಲ, ಈ ಹಳೆಯ ಜಗತ್ತಿನಲ್ಲಿ ಯಾವುದೇ ಒಂದು ರುಚಿ ಇಲ್ಲ. ಅದಕ್ಕೋಸ್ಕರ ಈ ಒಂದು ಹಳೆಯ ಜಗತ್ತಿನ ಮೇಲಿನ ಏನು ಮನಸ್ಸಿದೆ ಅದನ್ನ ತೆಗೆದು ಹಾಕಿ ಅಂತ ಹೇಳ್ತಾರೆ ಬಾಬಾ. ಈ ಹಳೆಯ ಜಗತ್ತಿನ ಜೊತೆಗಿನ ಮನಸ್ಸನ್ನ ಇಟ್ಕೊಳ್ಬಾರ್ದು. ತಂದೆಯ ನೆನಪೇನಾದ್ರೂ ಕಟ್ಟಾದ್ರೆ ಶಿಕ್ಷೆಯನ್ನು ಅನುಭವಿಸ್ಬೇಕಾಗತ್ತೆ ಅಂತ ಹೇಳ್ತಾರೆ ಬಾಬಾ. ಪ್ರಶ್ನ, बाप का मुख्य डायरेक्शन क्या है, उसका उल्लंघन क्यों होता है? ಈ ದಿನದ ಪ್ರಶ್ನೆ ಆಗಿದೆ, ತಂದೆಯ ಡೈರೆಕ್ಷನ್ ಏನಾಗಿದೆ, ಅದರ ಉಲ್ಲಂಘನೆ ಯಾಕೆ ಆಗುತ್ತೆ? ಉತ್ತರ, बाप का डायरेक्शन है किसी से सेवा मत लो क्योंकि तुम खुद ಸರ್ವೆಂಟ್ ಹೋ. ತಂದೆಯ ಡೈರೆಕ್ಷನ್ ಆಗಿದೆ, ಯಾರಿಂದನೂ ಸೇವೆಯನ್ನ ತೆಗೆದುಕೊಳ್ಬೇಡಿ, ಏಕೆಂದ್ರೆ ತಾವು ಸ್ವಯಂ सेवकरागिದ್ದೀರಾ. परंतु देहाभिमान के कारण बाप के इस डायरेक्शन का उल्लंघन करते हैं. ಆದರೆ ದೇಹಾಭಿಮಾನದ ಕಾರಣ ಈ ಒಂದು ನಿರ್ದೇಶನದ ಡೈರೆಕ್ಷನಿನ ಉಲ್ಲಂಘನೆಯನ್ನ ಮಾಡ್ತಾರೆ. ಬಾಬಾ कहते तुम यहाँ सुख लेंगे तो वहाँ का सुख कम हो जाएगा. ಬಾಬಾ ಹೇಳ್ತಾರೆ, ಮಕ್ಕಳೇ, ನೀವೇನಾದ್ರೂ ಇಲ್ಲಿ ಸುಖವನ್ನ ಪಡ್ಕೊಂಡ್ರೆ ಅಲ್ಲಿಯ ಸುಖ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಬಾಬಾ. कई बच्चे कहते हैं हम तो इंडिपेंडेंट रहेंगे परंतु तुम सब बाप पर ಡಿಪೆಂಡ್ करते हो. ಕೆಲವು ಮಕ್ಕಳು ಹೇಳ್ತಾರಂತೆ, ಬಾಬಾ ನಾವಂತರೂ ಇಂಡಿಪೆಂಡೆಂಟ್ ಆಗಿರ್ತೇವೆ ಅಂತ. ಆದ್ರೆ ಬಾಬಾ ಹೇಳ್ತಾರೆ, ನೀವೆಲ್ಲರೂ ಕೂಡ ತಂದೆಯ ಮೇಲೆ ಡಿಪೆಂಡ್ ಆಗಿದ್ದೀರಾ, ನೀವೆಲ್ಲರೂ ಶುಭಾಬರವರಿಗೆ ಅವರ ಮೇಲೆ ಆಸರೆಯಾಗಿದ್ದೀರಾ ಅಂತ ಹೇಳ್ತಾರೆ ಬಾಬಾ. ಗೀತ್, ದಿಲ್ ಕಾ ಸಹಾರ ಟೂಟ್ ನ ಜಾಯೆ. ಏನೋ ನಮ್ಮ ಮನಸ್ಸಿನ ಆಸರೆ ಯಾರಿದ್ದಾರೆ ಆ ಒಂದು ಆಸರೆಯನ್ನು ನಾವು ಕಟ್ ಮಾಡ್ಕೊಳ್ಬಾರ್ದು. ಓಂ ಶಾಂತಿ. ಶಿವ ಭಗವಾನು ವಾಚ್ ಅಪನೆ ಸಾಲಿಗ್ರಾಮ ಪ್ರತಿ. ಶಿವ ಭಗವಾನು ವಾಚ ಆಗಿದೆ, ತಮ್ಮ ಸಾಲಿಗ್ರಾಮಗಳ ಪ್ರತಿಯಾಗಿ. ಶಿವ ಅವರು ಸಾಲಿಗ್ರಾಮ ಕೋ ತೋ ಸಬ್ ಮನುಷ್ಯ ಜಾನ್ತೆ ಹೇ. ಶಿವ ಮತ್ತು ಸಾಲಿಗ್ರಾಮಗಳ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿದೆ, ಎಲ್ಲ ಮನುಷ್ಯರು ತಿಳ್ಕೊಂಡಿದ್ದಾರೆ. ದೋನೋ ನಿರಾಕಾರ ಹೇ. ಶುಭಾಬರವರು ನಿರಾಕಾರ ಆಗಿದ್ದಾರೆ, ಸಾಲಿಗ್ರಾಮ ಆತ್ಮಗಳು ಕೂಡ ನಿರಾಕಾರ ಆಗಿದ್ದಾರೆ. ಅಬ್ ಶ್ರೀಕೃಷ್ಣ ಭಗವಾನ್ ವಾಚ್ ಕಹ ನಹಿ ಸಕ್ತೆ. ಬಾಬಾ ಹೇಳ್ತಾರೆ, ಮಕ್ಕಳು, ಈಗ ಶ್ರೀಕೃಷ್ಣ ಭಗವಾನ್ ವಾಚ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಭಗವಾನ್ ಏಕಿ ಹೋತಾ ಹೇ, ಭಗವಂತ ಒಬ್ಬರೇ ಆಗಿದ್ದಾರೆ. ತೋ ಶಿವ ಭಗವಾನ್ ವಾಚ್ ಕಿಸ್ಕೆ ಪ್ರತಿ ಅಂದ್ಮೇಲೆ ಶಿವ ಭಗವಾನ್ ವಾಚ ಯಾರ ಪ್ರತಿಯಾಗಿ ಅಂತ ಕೇಳ್ತಾ ಇದ್ದಾರೆ ಬಾಬಾ. ರೂಹಾನಿ बच्चों प्रति, आत्मिक मಕ್ಕಳ ಪ್ರತಿಯಾಗಿ. बाबा ने समझाया है बच्चों का अब कनेक्शन है ही बाप से. ಬಾಬಾ ತಿಳಿಸಿಕೊಟ್ಟಿದ್ದಾರೆ, ಈಗ ಮಕ್ಕಳ ಕನೆಕ್ಷನ್ ಇರೋದೇ ತಂದೆಯ ಜೊತೆಗೆ. क्योंकि पतित पावन ज्ञान का सागर स्वर्ग का वर्षा देने वाला तो शिव बाबा ही ठहरा. ಯಾಕೆಂದ್ರೆ ಪತಿತ ಪಾವನ ಜ್ಞಾನದ ಸಾಗರ ಸರ್ವರಿಗೂ ಸುಖವನ್ನ, ಆಸ್ತಿಯನ್ನ, ಸ್ವರ್ಗದ ಆಸ್ತಿಯನ್ನ ಕೊಡುವಂತವರು ಒಬ್ಬ ಶಿವ ಬಾಬರವರೇ ಆಗಿದ್ದಾರೆ. ಬಾಬರವರು ತಿಳಿಸಿಕೊಟ್ಟಿದ್ದಾರೆ, ಮಕ್ಕಳ ಕನೆಕ್ಷನ್ ಒಬ್ಬ ತಂದೆಯ ಜೊತೆಗೆ ಇರ್ಬೇಕಾಗಿದೆ. ಯಾಕೆಂದ್ರೆ ಪತಿತ ಪಾವನ ಜ್ಞಾನದ ಸಾಗರ ಸ್ವರ್ಗದ ಆಸ್ತಿಯನ್ನ ಕೊಡುವಂತವರು ಒಬ್ಬ ಶಿವ ಬಾಬಾ ಮಾತ್ರ ಆಗಿದ್ದಾರೆ. ಯಾದ್ ಬಿ ಉನ್ಕೋ ಕರ್ನಾ ಹೇ, ಅವರನ್ನೇ ನಾವು ನೆನಪು ಮಾಡ್ಬೇಕಾಗಿದೆ. ಬ್ರಹ್ಮ ಹೇ ಉನ್ಕಾ ಭಾಗ್ಯಶಾಲಿ ರಥ್. ಬ್ರಹ್ಮ ಬಾಬಾ ಅವರ ಭಾಗ್ಯಶಾಲಿ ರಥ ಆಗಿದ್ದಾರೆ. ರಥ ದ್ವಾರ ಹಿ ಬಾಪು ವರ್ಷ ದೇತೆ ಹೇ. ರಥದ ಮೂಲಕವೇ ತಂದೆ ಆಸ್ತಿಯನ್ನ ಕೊಡ್ತಾರೆ. ಬ್ರಹ್ಮ ವರ್ಷ ದೇನೆವಾಲ ನಹಿ ಹೇ, ಬ್ರಹ್ಮ ಆಸ್ತಿಯನ್ನು ಕೊಡುವಂತವರು ಅಲ್ಲ, ಅವತ್ತು ಲೇನೆವಾಲ ಹೇ. ಬ್ರಹ್ಮ ಬಾಬರವರು ಕೂಡ ಆಸ್ತಿಯನ್ನ ಪಡೆಯುವಂತವರಾಗಿದ್ದಾರೆ. तो बच्चों को अपने को आत्मा समझ बाप को याद करना है. ಅಂದ ಮೇಲೆ ಮಕ್ಕಳು ತಮ್ಮನ್ನ ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡಬೇಕಾಗಿದೆ. मिसला समझो रत को कोई तकलीफ होती है, वह कारण अकारण बच्चों को मुरली नहीं मिलती है तो बच्चों को
मिसला समझो, रत को कोई तकलीफ होती है, वह कारणे अकारणे बच्चों को मुरली नहीं मिलती है, तो बच्चों का सारा अटेंशन जाता है ಶುಭಾಬಾ ತರಫು. ತಿಳ್ಕೊಳ್ಳಿ, ಒಂದೊಂದ್ಸರಿ ರಥಕ್ಕೆ ಏನಾದ್ರೂ ಕಷ್ಟ ಆಯ್ತು, ಬ್ರಹ್ಮಬಾಬರವ್ರಿಗೆ ಕಾರಣ ಅಕಾರಣವಾಗಿ ಏನೋ ಹುಷಾರಿರ್ಲಿಲ್ಲ ಅಂತ ಮುರಳಿ ಮಕ್ಕಳಿಗೆ ಸಿಕ್ಕಿಲ್ಲ ಅಂದ್ರೆ ಎಲ್ಲಾ ಮಕ್ಕಳ ಗಮನ ಶುಭಾಬರವರ ಕಡೆ ಹೋಗುತ್ತೆ. ಒತ್ತು ಕಬಿ ಬಿಮಾರ್ ಪಡ್ ನಹಿ ಸಕ್ತೆ, ಯಾಕಂದ್ರೆ ಶುಭಾಬರವರ ರಥಕ್ಕೆ ಕಾಯಿಲೆ ಬರ್ಬೋದು, ಆದ್ರೆ ಶುಭಾಬನಿಗೆ ಎಂದಿಗೂ ಕಾಯಿಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಚ್ಚೋಂಕೋ ಇತನಾ ಜ್ಞಾನ ಮಿಲಾ ಹೈ ವಹ ಭಿ ಸಮझा सकते हैं. ಮಕ್ಕಳಿಗೆ ಅಷ್ಟು ಜ್ಞಾನ ಅಂತರೂ ಸಿಕ್ಕಿದೆ, ಅವರು ಕೂಡ ತಿಳಿಸಿ ಕೊಡಬಹುದು ಅಂತ ಹೇಳ್ತಾರೆ ಬಾಬಾ. ಪ್ರದರ್ಶಿನಿ ಮೇ ಬಚ್ಚೆ ಕಿತನಾ ಸಮझाते हैं. ಪ್ರದರ್ಶನಿಗಳಲ್ಲಿ ಮಕ್ಕಳು ಎಷ್ಟು ತಿಳಿಸಿ ಕೊಡ್ತಾರೆ. ಜ್ಞಾನ ತೋ ಬಚ್ಚೋ ಮೇ ಹೈ ನಾ, ಜ್ಞಾನ ಅಂತರೂ ಮಕ್ಕಳಲ್ಲಿ ಇದೆ. ಹರೇಕ್ ಕಿ ಬುದ್ಧಿ ಮೇ ಚಿತ್ರೋಂ ಕಾ ಜ್ಞಾನ ಭರಾ ಹುವಾ ಹೈ. ಪ್ರತಿಯೊಬ್ಬರ ಬುದ್ಧಿಯಲ್ಲಿ ಜ್ಞಾನ, ಚಿತ್ರಗಳ ಜ್ಞಾನ ತುಂಬಿದೆ. ಬಚ್ಚೋಂ ಕೋ ಕೊಯ್ ಅಟಕ್ ನಹಿ ರಹ ಸಕ್ತಿ. ಮಕ್ಕಳಿಗೆ ಯಾವುದೂ ಕೂಡ ಸಿಕ್ಕಾಕೊಳ್ಬಾರ್ದು ಅಂತ ಹೇಳ್ತಾರೆ ಬಾಬಾ. ಮಕ್ಕಳು ಯಾವುದೇ ರೀತಿಯಾಗಿರುವಂತಹ ತೊಂದರೆಗಳಲ್ಲಿ ಸಿಕ್ಕಾಕೊಳ್ಬಾರ್ದು. ಸಮझो पोस्ट का आना जाना बंद हो जाता है, स्ट्राइक हो जाती है, फिर क्या करेंगे. ಬಾಬಾ ಹೇಳ್ತಾರೆ, ತಿಳ್ಕೊಳ್ಳಿ, ಒಂದೊಂದ್ಸರಿ ಪೋಸ್ಟ್ ಬರೋದೇ ಇಲ್ಲ, ಹೋಗೋದು ಬರೋದು ಬಂದ್ ಆಗ್ಬಿಡ್ತು, ಸ್ಟ್ರೈಕ್ ಆಗ್ಬಿಡ್ತು, ಅವಾಗೇನ್ ಮಾಡ್ತೀರಾ. ಜ್ಞಾನ ತೋ ಬಚ್ಚೋ ಮೇ ಹೇ, ಅವಾಗ ಮುರಳಿ ಸಿಕ್ಕಿಲ್ಲ ಅಂದ್ರೆ ಬಾಬಾ ಹೇಳ್ತಾರೆ ಜ್ಞಾನ ಅಂತರೂ ತಾವ್ ಮಕ್ಕಳಲ್ಲಿ ಇದ್ದೇ ಇದೆ. ಸಮझाना है सत्युगता, अब कलयुग पुरानी दुनिया है. ತಿಳಿಸ್ಕೊಡ್ಬೇಕಾಗಿದೆ, ಸತ್ಯುಗ ಇತ್ತು, ಈಗ ಕಲಿಯುಗ ಹಳೆಯ ಜಗತ್ತಾಗಿದೆ. ಗೀತ್ ಮೇ ಬಿ ಕಹತೆ ಹೈ ಪುರಾನಿ ದುನಿಯಾ ಮೇ ಕೋಯಿ ಸಾರ್ ನಹಿ ಹೈ, ಇನ್ಸೆ ದಿಲ್ ನಹಿ ಲಗಾನಿ ಹೈ. ಗೀತೆಯಲ್ಲೂ ಕೂಡ ಇದೆ, ಹಳೆಯ ಜಗತ್ತಿನಲ್ಲಿ ಯಾವುದೇ ಸಾರನೇ ಇಲ್ಲ, ರುಚಿನೇ ಇಲ್ಲ. ಈಗ ಒಂದು ಹಳೆಯ ಜಗತ್ತಿನ ಜೊತೆಗೆ ನಮ್ಮ ಮನಸ್ಸನ್ನ ಜೋಡಣೆ ಮಾಡಬಾರ್ದು. ನಹಿ ತೋ ಸಾಜಾ ಮಿಲ್ ಜಾಯೇಗಿ. ಬಾಬಾ ಹೇಳ್ತಾರೆ, ಇಲ್ಲ ಅಂದ್ರೆ ಶಿಕ್ಷೆ ಸಿಕ್ಬಿಡುತ್ತೆ. ಬಾಪ್ ಕಿ ಯಾದ್ ಸೆ ಸಜಾಯೇ ಕಟ್ತಿ ಜಾಯೇಗಿ. ತಂದೆಯ ನೆನಪಿನಿಂದ ನಮ್ಮ ಶಿಕ್ಷೆ ಎಲ್ಲ ಕಟ್ಟಾಗ್ತಾ ಹೋಗುತ್ತೆ. ಐಸಾ ನ ಹೋ ಬಾಪ್ ಕಿ ಯಾದ್ ಟೂಟ್ ಜಾಯೇ, ಫಿರ್ ಸಜಾ ಖಾನಿ ಪಡೆ ಅವ್ರ ಪುರಾನಿ ದುನಿಯಾ ಮೇ ಚಲೆ ಜಾಯೇ. ಈ ರೀತಿ ಆಗ್ಬಾರ್ದು, ತಂದೆಯ ಜೊತೆಗಿನ ನೆನಪು ಕಟ್ಟಾಗ್ಬಿಡ್ತು, ನಂತರ ಶಿಕ್ಷೆಯನ್ನು ಅನುಭವಿಸ್ಬೇಕಾಗತ್ತೆ ಮತ್ತು ಹಳೆಯ ಜಗತ್ತಿಗೆ ಹೋಗ್ಬೇಕಾಗತ್ತೆ. ಐಸೆ ತೋ ಡೇರ್ ಗಯೇ ಹೇ ಜಿನ್ಕೋ ಬಾಪ್ ಯಾದ್ ಭಿ ನಹಿ ಹೇ. ಈ ರೀತಿ ಅನೇಕರು ಹೋಗಿದ್ದಾರೆ, ಅವರಿಗೆ ತಂದೆಯ ನೆನಪು ಕೂಡ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಪುರಾನಿ ದುನಿಯಾ ಸೆ ದಿಲ್ ಲಗ್ ಗಯಿ, ಜಮಾನಾ ಬಹುತ್ ಖರಾಬ್ ಹೈ. ಹಳೆಯ ಜಗತ್ತಿನ ಜೊತೆಗೆ ಮನಸ್ಸು ಜೋಡಣೆ ಆಗ್ಬಿಡುತ್ತೆ. ಜಗತ್ತು ಬಹಳಷ್ಟು ಕೆಟ್ಟು ಹೋಗಿದೆ ಅಂತ ಹೇಳ್ತಾರೆ ಬಾಬಾ. ಕೊಯ್ ಸೆ ದಿಲ್ ಲಗಾಯಿ ತೋ ಸಜಾ ಬಹುತ್ ಮಿಲೇಗಿ. ಯಾರ್ದಾದ್ರ ಜೊತೆಗೆ ನಿಮ್ಮ ಮನಸ್ಸು ಜೋಡಣೆ ಆಯ್ತು ಅಂದ್ರೆ ಬಾಬಾ ಹೇಳ್ತಾರೆ ಬಹಳಷ್ಟು ಶಿಕ್ಷೆಯನ್ನು ಅನುಭವಿಸ್ಬೇಕಾಗತ್ತೆ. ಬಚ್ಚೋಂಕೋ ಜ್ಞಾನ ಸುನ್ನ ಹೇ, ಮಕ್ಕಳು ಜ್ಞಾನವನ್ನ ಕೇಳಬೇಕಾಗಿದೆ. ಭಕ್ತಿ ಮಾರ್ಗಕ್ಕೆ ಗೀತ್ ಬಿ ನಹಿ ಸುನ್ನೆ ಹೇ, ಭಕ್ತಿ ಮಾರ್ಗದ ಹಾಡುಗಳನ್ನು ಕೂಡ ಕೇಳಬಾರ್ದು. ಅಭಿ ತುಮ್ ಹೋ ಸಂಗಮ್ ಪರ್, ಈಗ ತಾವು ಸಂಗಮ ಯುಗದಲ್ಲಿದ್ದೀರಾ. ಜ್ಞಾನ ಸಾಗರ್ ಬಾಪ್ ದ್ವಾರ ತುಮ್ಕೋ ಸಂಗಮ್ ಪರ್ ಹಿ ಜ್ಞಾನ ಮಿಲ್ತಾ ಹೇ. ಜ್ಞಾನ ಸಾಗರ ತಂದೆಯ ಮೂಲಕ ತಮ್ಗೆ ಸಂಗಮ ಯುಗದಲ್ಲಿಯೇ ಜ್ಞಾನ ಸಿಗುತ್ತೆ. ದುನಿಯಾ ಮೇ ಕಿಸ್ಕೋ ಪತಾ ನಹಿ ಹೇ ಕಿ ಜ್ಞಾನ ಸಾಗರ್ ಏಕಿ ಹೇ. ಜಗತ್ತಿನಲ್ಲಿ ಇದು ಯಾರಿಗೂ ಕೂಡ ಗೊತ್ತಿಲ್ಲ, ಜ್ಞಾನ ಸಾಗರ ಒಬ್ಬರೇ ಆಗಿದ್ದಾರೆ. ವಹ ಜಬ್ ಜ್ಞಾನ ದೇತೆ ಹೇ ತಬ್ ಮನುಷ್ಯೋಂ ಕಿ ಸದ್ಗತಿ ಹೋತಿ ಹೇ. ಅವ್ರು ಯಾವಾಗ ಜ್ಞಾನವನ್ನ ಕೊಡ್ತಾರೆ ಆಗ ಮನುಷ್ಯರ ಸದ್ಗತಿ ಆಗುತ್ತೆ. ಸದ್ಗತಿ ದಾತ ಏಕಿ ಹೇ, ಸದ್ಗತಿ ದಾತ ಒಬ್ಬರೇ ಆಗಿದ್ದಾರೆ. ಫಿರ್ ಉನ್ಕಿ ಮತ್ ಪರ್ ಚಲ್ನಾ ಹೇ, ನಂತರ ಅವರ ಮತದಂತೆ ನಡಿಬೇಕಾಗಿದೆ. ಮಾಯಾ ಚೋಡ್ತಿ ಕೊಯ್ ಕೋ ಬಿ ನಹಿ ಹೇ, ಮಾಯೆ ಯಾರನ್ನೂ ಬಿಡೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ದೇಹಾಭಿಮಾನದ ಕಾರಣವೇ ಒಂದಿಲ್ಲ ಒಂದು ತಪ್ಪುಗಳಾಗ್ತಾ ಇರುತ್ತೆ. ಕೊಯ್ ಸೆಮಿ ಕಾಮ ವಶ ಹೋ ಜಾತೆ ಹೇ, ಕೊಯ್ ಕ್ರೋಧ ವಶ. ಕೆಲವರು ಅರ್ಧ ಕಾಮಕ್ಕೆ ವಶರಾದ್ರೆ ಇನ್ನ ಕೆಲವರು ಕ್ರೋಧಕ್ಕೆ ವಶರಾಗ್ತಾರೆ. ಮನ್ಸಾ ಮೇ ತೂಫಾನ್ ಬಹುತ್ ಆತೆ ಹೇ, ಪ್ಯಾರ್ ಕರೆ ಕರೆ. ಮನಸ್ಸಿನಲ್ಲಿ ಬಹಳಷ್ಟು ಬಿರುಗಾಳಿಗಳು ಬರ್ತವೆ, ಪ್ರೀತಿ ಮಾಡಬೇಕು ಅದನ್ನ ಮಾಡ್ಬೇಕು ಅನ್ನೋಂಥ ವಿಚಾರಗಳು ನಡೀತಾ ಇರುತ್ತೆ. ಕೊಯ್ಕೆ ಶರೀರ್ ಸೆ ದಿಲ್ ನಹಿ ಲಗಾನಿ ಹೇ, ಯಾರದೇ ಶರೀರದ ಮೇಲೆ ನಮ್ಮ ಮನಸ್ಸನ್ನ ಜೋಡಣೆ ಮಾಡಬಾರ್ದು ಅಂತ ಹೇಳ್ತಾರೆ ಬಾಬಾ. ಬಾಪ ಕತೆ ಅಪ್ನೆ ಕೋ ಆತ್ಮ ಸಮझो ತೋ ಶರೀರ ಕಾ ಭಾನ ನ ರಹೆ. ಬಾಬಾ ಹೇಳ್ತಾರೆ ತಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ, ಯಾವುದೇ ಶರೀರದ ಭಾನ ಇರಬಾರ್ದು. ನಹಿ ತೋ ಬಾಪ್ ಕಿ ಆಜ್ಞಾ ಕಾ ಉಲ್ಲಂಘನ್ ಹೋ ಜಾತಾ ಹೇ, ಇಲ್ಲ ಅಂದ್ರೆ ತಂದೆಯ ಆಜ್ಞೆಯ ಉಲ್ಲಂಘನೆ ಆಗ್ಬಿಡುತ್ತೆ. ದೇಹ ಅಹಂಕಾರ ಸೆ ನುಕ್ಸಾನ್ ಬಹುತ್ ಹೋತಾ ಹೇ, ದೇಹದ ಅಹಂಕಾರದಿಂದ ಬಹಳಷ್ಟು ನಷ್ಟ ಆಗುತ್ತೆ.
इसलिए ದೇಹ ಸಹಿತ ಸಬ್ ಕುಚ್ ಭೂಲ್ ಜಾನಾ ಹೈ. ಅದಕ್ಕೋಸ್ಕರನೇ ಬಾಬಾ ಹೇಳ್ತಾರೆ, ಮಕ್ಕಳೇ ದೇಹ ಸಹಿತವಾಗಿ ಎಲ್ಲವನ್ನೂ ಕೂಡ ಮರಿಬೇಕಾಗಿದೆ. ಸಿರ್ಫ್ ಬಾಪ್ ಕೋ ಔರ್ ಘರ್ ಕೋ ಯಾದ್ ಕರ್ನಾ ಹೈ. ಬಾಬಾ ಹೇಳ್ತಾರೆ, ಮಕ್ಕಳೇ ಕೇವಲ ತಂದೆಯನ್ನ ಮತ್ತು ಮನೆಯನ್ನ ನೆನಪು ಮಾಡಬೇಕಾಗಿದೆ. ಆತ್ಮಾओं को बाप समझाते हैं, शरीर से काम करते मुझे याद करो तो विकर्म भस्म हो जाएंगे. ಆತ್ಮಗಳಿಗೆ ತಂದೆ ತಿಳಿಸಿಕೊಡ್ತಾರೆ, ಶರೀರದಿಂದ ಕೆಲಸವನ್ನ ಮಾಡ್ತಾ ನನ್ನನ್ನ ನೆನಪು ಮಾಡಿದ್ರೆ ವಿಕರ್ಮ ಭಸ್ಮ ಆಗ್ಬಿಡುತ್ತೆ. ರಾಸ್ತಾ ತೋ ಬಹುತ್ ಸಹಜ್ ಹೈ. ಬಾಬಾ ಹೇಳ್ತಾರೆ, ದಾರಿ ಅಂತೂ ಬಹಳಷ್ಟು ಸಹಜ ಆಗಿದೆ. ಯೇ ಭಿ ಸಮझाते ತುಮ್ಸೆ ಭೂಲೆ ಹೋತಿ ರಹತಿ ಹೈ. ಬಾಬಾ ಇದನ್ನು ಕೂಡ ತಿಳಿಸಿಕೊಡ್ತಾರೆ, ನಿಮ್ಮಿಂದ ತಪ್ಪುಗಳು ಆಗ್ತಾನೆ ಇರುತ್ತೆ. ಪರಂತು ಐಸಾ ನ ಹೋ ಭೂಲೋ ಮೇ ಫಸ್ತೆ ಹಿ ಜಾವೋ. ಆದ್ರೆ ಈ ರೀತಿ ಆಗ್ಬಾರ್ದು, ತಪ್ಪುಗಳನ್ನ ಮಾಡ್ತಾ ಮಾಡ್ತಾ ಆ ತಪ್ಪಿನಲ್ಲೇ ಸಿಕ್ಕಾಕೊಳ್ತಾ ಹೋಗೋದು. ಏಕ್ ಬಾರಿ ಭೂಲ್ ಹುಯಿ ಫಿರ್ ವ ಭೂಲ್ ನಹಿ ಕರ್ನಿ ಚಾಹಿಯೆ. ಒಂದು ಸಾರಿ ಆಗಿರುವಂತ ತಪ್ಪನ್ನ ಮತ್ತೊಂದ್ಸರಿ ಆ ತಪ್ಪು ನಮ್ಮಿಂದ ಆಗ್ಬಾರ್ದು. ಅಪನಾ ಕಾನ್ ಪಕಡ್ನಾ ಚಾಹಿಯೆ ಫಿರ್ ಯ ಭೂಲ್ ನಹಿ ಹೋಗಿ. ತಮ್ಮ ಕಿವಿಯನ್ನ ತಾವೇ ಹಿಡ್ಕೊಳ್ಬೇಕಾಗಿದೆ, ನನ್ನಿಂದ ಮತ್ತೆ ಇಂತಹ ತಪ್ಪು ಆಗೋದಿಲ್ಲ ಅಂತ. ಪುರುಷಾರ್ಥ ಕರ್ನಾ ಚಾಹಿಯೆ. ಆ ರೀತಿ ತಪ್ಪುಗಳು ಮತ್ತೆ ಆಗದೇ ಇರೋ ರೀತಿ ನಾವು ಪುರುಷಾರ್ಥವನ್ನ ಮಾಡಬೇಕಾಗಿದೆ. ಅಗರ್ ಘಡಿ ಘಡಿ ಭೂಲ್ ಹೋತಿ ಹೈ ತೋ ಸಮಜ್ನಾ ಚಾಹಿಯೆ ಹಮಾರಾ ಬಹುತ್ ನುಕ್ಸಾನ್ ಹೋಗಾ. ಒಂದ್ ವೇಳೆ ಬಾರಿಗೂ ನಮ್ಮಿಂದ ತಪ್ಪುಗಳು ಆಗ್ತಾ ಇದಾವೆ ಅಂದ್ರೆ ತಿಳ್ಕೊಬೇಕಾಗಿದೆ, ನಮ್ಗೆ ಬಹಳಷ್ಟು ನಷ್ಟ ಆಗುತ್ತೆ. ಭೂಲ್ ಕರ್ತೆ ಕರ್ತೆ ತೋ ದುರ್ಗತಿ ಕೋ ಪಾಯ ಹೈನಾ. ಬಾಬಾ ಹೇಳ್ತಾರೆ, ತಪ್ಪುಗಳನ್ನ ಮಾಡ್ತಾ ಮಾಡ್ತಾನೆ ಈಗ ನಾವು ದುರ್ಗತಿಯನ್ನ ಪಡ್ಕೊಂಡಿದ್ದೇವೆ. ಕಿತನಿ ಬಡಿ ಸೀಡಿ ಉತರ್ ಕರ್ ಕ್ಯಾ ಬನೆ ಹೈ. ಎಷ್ಟು ದೊಡ್ಡ ಏಣಿಯನ್ನ ಇಳಿದು ಏನೆಲ್ಲ ಆಗ್ಬಿಟ್ಟಿದ್ದೇವೆ. ಆಗೆ ತೋ ಯ ಜ್ಞಾನ ನಹಿತ. ಮೊದಲು ಈ ಜ್ಞಾನ ನಮ್ಗೆ ಇರ್ಲಿಲ್ಲ. ಅಭಿ ನಂಬರ್ವಾರ್ ಪುರುಷಾರ್ಥ ಅನುಸಾರ ಜ್ಞಾನ ಮೇ ಸಬ್ ಪ್ರವೀಣ್ ಹೋ ಗಯೇ ಹೈ. ಈಗ ಎಲ್ಲರೂ ತಮ್ಮ ತಮ್ಮ ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ ಜ್ಞಾನದಲ್ಲಿ ಎಲ್ಲರೂ ಪ್ರವೀಣರಾಗಿದ್ದಾರೆ. ಜಿತನಾ ಹೋ ಸಕೆ ಅಂತರ್ಮುಖಿ ಬಿ ರಹನಾ ಹೈ. ಎಷ್ಟು ಸಾಧ್ಯವೋ ಅಷ್ಟು ಅಂತರ್ಮುಖಿಗಳಾಗಿರ್ಬೇಕಾಗಿದೆ. ಮುಖಸೆ ಕುಚ್ ಕಹನಾ ನಹಿ ಹೈ. ಬಾಯಿಂದ ಏನನ್ನು ಹೇಳ್ಬಾರ್ದು. ಜೋ ಜ್ಞಾನ ಮೇ ಪ್ರವೀಣ ಬಚ್ಚೆ ಹೈ ವ ಕಭಿ ಪುರಾನಿ ದುನಿಯಾ ಸೆ ದಿಲ್ ನಹಿ ಲಗಾಯೆಂಗೆ. ಯಾರು ಜ್ಞಾನದಲ್ಲಿ ಪ್ರವೀಣ ಮಕ್ಕಳಿದ್ದಾರೆ ಅವರೆಂದಿಗೂ ಹಳೆಯ ಜಗತ್ತಿನೊಂದಿಗೆ ಮನಸ್ಸನ್ನ ಜೋಡಣೆ ಮಾಡೋದಿಲ್ಲ. ಉನ್ಕಿ ಬುದ್ಧಿ ಮೇ रहेगा हम तो ರಾವಣ ರಾಜ್ಯ का ವಿನಾಶ करना चाहते हैं. ಅವರ ಬುದ್ಧಿಯಲ್ಲಿರುತ್ತೆ, ನಾವಂತರೂ ರಾವಣನ ರಾಜ್ಯದಲ್ಲಿ ವಿನಾಶ ಮಾಡ್ಲಿಕ್ಕೆ ಬಯಸ್ತೇವೆ ಅಂತ. ಯ ಶರೀರ್ ಬಿ ಪುರಾಣ ರಾವಣ ಸಂಪ್ರದಾಯ ಕಾ ಹೈ ತೋ ಹಮ್ ರಾವಣ ಸಂಪ್ರದಾಯ ಕೋ ಕ್ಯೂ ಯಾದ್ ಕರೆ. ಈ ಶರೀರವೂ ಕೂಡ ಹಳೆಯ ರಾವಣ ಸಂಪ್ರದಾಯದ ಶರೀರ ಆಗಿದೆ ಅಂದ್ಮೇಲೆ ನಾವು ಯಾಕೆ ರಾವಣ ಸಂಪ್ರದಾಯವನ್ನ ನೆನಪು ಮಾಡ್ಬೇಕಾಗಿದೆ. ಏಕ ರಾಮ್ ಕೋ ಯಾದ್ ಕರೆ. ಒಬ್ಬ ರಾಮನನ್ನೇ ನಾವು ನೆನಪು ಮಾಡ್ಬೇಕಾಗಿದೆ. ಸಚ್ಚೆ ಪತಿವ್ರತ ಬನೇನಾ. ಸತ್ಯ ಪತಿವ್ರತೆಯರಾಗಬೇಕಾಗಿದೆ. ಬಾಪ್ ಕಹತೆ ಹೈ ಮುझे ಯಾದ್ ಕರ್ತೆ ರಹೋ ತೋ ತುಮಾರೆ ವಿಕರ್ಮ ವಿನಾಶ ಹೋ ಜಾಯೆಂಗೆ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನೀವು ನನ್ನನ್ನು ನೆನಪು ಮಾಡಿದ್ರೆ ನಿಮ್ಮ ವಿಕರ್ಮ ವಿನಾಶ ಆಗ್ಬಿಡುತ್ತೆ. ಪಿತಾವ್ರತ ಅಥವಾ ಭಗವಾನ್ ವ್ರತ ಬನ್ನಾ ಚಾಹಿಯೆ. ಪಿತಾವ್ರತ ಆಗ್ಬೇಕಾಗಿದೆ ಅಥವಾ ಭಗವಾನ್ ವ್ರತ ಆಗ್ಬೇಕಾಗಿದೆ ಅಂತ ಹೇಳ್ತಾರೆ ಬಾಬಾ. ಅಂದ್ರೆ ಒಬ್ಬ ತಂದೆಯನ್ನೇ ನಾವು ನೆನಪು ಮಾಡ್ಬೇಕಾಗಿದೆ. ಭಕ್ತ ಭಗವಾನ್ ಕೋ ಹಿ ಯಾದ್ ಕರ್ತೆ ಹೈ ಕಿ ಹೇ ಭಗವಾನ್ ಆಕರ್ ಹಮೇ ಸುಖ ಶಾಂತಿ ಕಾ ವರ್ಸಾ ದೋ. ಭಕ್ತರು ಭಗವಂತನನ್ನೇ ನೆನಪು ಮಾಡ್ತಾರೆ, ಹೇ ಭಗವಂತ ನಮ್ಗೆ ಬಂದು ಸುಖ ಶಾಂತಿಯ ಆಸ್ತಿಯನ್ನ ಕೊಡಿ ಅಂತ. ಭಕ್ತಿ ಮಾರ್ಗ ಮೇ ತೋ ಕುರ್ಬಾನ್ ಜಾತೆ ಹೈ ಬಲಿ ಚढ़ते ಹೈ. ಭಕ್ತಿ ಮಾರ್ಗದಲ್ಲಂತರೂ ಬಲಿಹಾರಿಗಳಾಗ್ತಾರೆ, ಬಲಿಯನ್ನ ಕೊಡ್ತಾರೆ. ಯಹಾ ಬಲಿ ಚढ़ने की तो बात ही नहीं है. तो ಬಾಬಾ ಹೇಳ್ತಾರೆ, ಇಲ್ಲಿ ಯಾರಿಗೂ ಬಲಿಯನ್ನ ಕೊಡುವಂತಹ ಯಾವುದೇ ಮಾತೇ ಇಲ್ಲ. ಹಮ್ ತೋ ಜೀತೆ ಜಿ ಮರ್ತೆ ಹೈ ಗೋಯ ಬಲಿ ಚढ़ते ಹೈ. ನಾವಂತರೂ ಇಲ್ಲಿ ಬದುಕಿದ್ದಂತೆ ಸಾಯ್ತೇವೆ, ಅಂದ್ರೆ ನಾವು ಪರಮಾತ್ಮನಿಗೆ ಬಲಿಹಾರಿಗಳಾಗ್ತೇವೆ. ಯೇ ಹೈ ಜೀತೆ ಜಿ ಬಾಪ್ ಕಾ ಬನ್ನ ಕ್ಯೂಂಕಿ ಉನ್ಸೆ ವರ್ಷ ಲೇನಾ ಹೈ. ಇದಾಗಿದೆ ಬದುಕಿದ್ದಂತೆ ತಂದೆಯ ಮಕ್ಕಳಾಗೋದು. ಯಾಕೆಂದ್ರೆ ನಮಗೆ ಆ ತಂದೆಯಿಂದನೇ ಆಸ್ತಿ ಸಿಗುತ್ತೆ. ಉನ್ಕಿ ಮತ್ ಪರ್ ಚಲ್ನಾ ಹೈ. ಅವರ ಮತದಂತೆನೆ ನಾವು ನಡಿಬೇಕಾಗಿದೆ. ಜೀತೆ ಜಿ ಬಲಿ ಚಡ್ನಾ ವಾರಿ ಜಾನ ವಾಸ್ತವ ಮೇ ಅಭಿ ಕಿ ಬಾತ್ ಹೈ. ಬದುಕಿದ್ದಂತೆ ಬಲಿಹಾರಿಗಳಾಗೋದು ಬಾಬಾ ಹೇಳ್ತಾರೆ ವಾಸ್ತವದಲ್ಲಿ ಇವಾಗಿನ ಮಾತಾಗಿದೆ. ಭಕ್ತಿ ಮಾರ್ಗ ಮೇ ವ ಫಿರ್ ಕಿತನಾ ಜೀವಘಾತ ಆದಿ ಕರ್ತೆ ಹೈ. ಭಕ್ತಿ ಮಾರ್ಗದಲ್ಲಿ ಎಷ್ಟೆಲ್ಲ ಜೀವಘಾತವನ್ನ ಮಾಡ್ಕೊಳ್ತಾರೆ. ಯಹ ಜೀವಘಾತ ಕಿ ಬಾತ್ ನಹಿ. ಇಲ್ಲಿ ಜೀವಘಾತದ ಮಾತೇ ಇಲ್ಲ. ಬಾಪ್ ಕಹತೆ ಹೈ ಅಪ್ನೆ ಕೋ ಆತ್ಮ ಸಮझो ಬಾಪ್ ಸೆ ಯೋಗ ಲಗಾವೋ ದೇಹಾಭಿಮಾನ್ ಮೇ ನಹಿ ಆವೋ. ಬಾಬಾ ಹೇಳ್ತಾರೆ, ಮಕ್ಕಳೇ ತಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ, ತಂದೆಯ ಜೊತೆಗೆ ಯೋಗವನ್ನ ಜೋಡಣೆ ಮಾಡಿ ದೇಹಾಭಿಮಾನದಲ್ಲಿ ಬರಬೇಡಿ ಅಂತ ಹೇಳ್ತಾರೆ ಬಾಬಾ. ಉಠತೆ ಬೈಠತೆ ಬಾಪ್ ಕೋ ಯಾದ್ ಕರ್ನೆ ಕಾ ಪುರುಷಾರ್ಥ ಕರ್ನಾ ಹೈ. ಕುತ್ಕೊಳ್ತಾ ಎದ್ದೇಳ್ತಾ ನಡೀತಾ ತಂದೆಯ ನೆನಪು ಮಾಡುವಂತಹ ಪುರುಷಾರ್ಥ ಮಾಡಬೇಕು.
100% ಪಾಸ್ ತೋ ಕೊಯ್ ಹುವಾ ನಹೀ ಹೈ, ಇನ್ನೂ 100% ಯಾರು ಪಾಸ್ ಆಗಿಲ್ಲ ಅಂತ ಹೇಳ್ತಾರೆ ಬಾಬಾ. ನೀಚೆ ऊपर ಹೋತೆ रहते हैं, ಮೇಲೆ ಕೆಳಗೆ ಆಗ್ತಾನೆ ಇರ್ತಾರೆ. ಭೂಲೆ ಹೋತಿ है उस पर सावधानी नहीं मिलेगी तो ಭೂಲೆ छोड़ेंगे कैसे, ತಪ್ಪುಗಳು ಆಗ್ತಾ ಇರುತ್ತೆ, ಅದರ ಕಡೆ ನಮಗೆ ಎಚ್ಚರ ಇರ್ಲಿಲ್ಲ ಅಂದ್ರೆ ಆ ತಪ್ಪುಗಳನ್ನ ಮಾಡೋದು ಹೇಗೆ ಬಿಡ್ತೀರಾ. ಮಾಯಾ ಕಿಸ್ಕೋ ಬಿ ಚೋಡ್ತಿ ನಹೀ ಹೈ, ಮಾಯೆ ಯಾರನ್ನೂ ಬಿಡೋದಿಲ್ಲ, ಎಲ್ಲರಿಂದನೂ ತಪ್ಪುಗಳನ್ನ ಮಾಡಿಸ್ತಾನೆ ಇರುತ್ತೆ. कहते हैं बाबा हम माया से हार जाते हैं, पुरुषार्थ करते भी है, फिर पता नहीं क्या होता है. ಕೆಲವರು ಹೇಳ್ತಾರಂತೆ, ಬಾಬಾ ನಾವು ಮಾಯೆ ಜೊತೆಗೆ ಸೋತ್ ಬಿಡ್ತೇವೆ, ಪುರುಷಾರ್ಥವನ್ನು ಮಾಡ್ತೇವೆ, ಆದ್ರೆ ನಮ್ಗೆ ಗೊತ್ತೇ ಇಲ್ಲ ಏನಾಗುತ್ತೆ ಅಂತ. ಹಮ್ಸೆ ಇತನಿ ಬಡಿ ಭೂಲೆ ಪತಾ ನಹಿ ಕೈಸೆ ಹೋ ಜಾತೆ ಹೇ, ನಮ್ಮಿಂದ ಇಷ್ಟು ದೊಡ್ಡ ತಪ್ಪು ಗೊತ್ತಿಲ್ಲ ಹೇಗಾಗ್ಬಿಡುತ್ತೋ ಅಂತ. ಸಮಸ್ತೆ ಬಿ ಹೇ ಬ್ರಾಹ್ಮಣ ಕುಲ್ ಮೇ ಇಸ್ಸೆ ಹಮಾರ ನಾಮ್ ಬದ್ನಾಮ್ ಹೋತಾ ಹೇ, ಗೊತ್ತಿರುತ್ತೆ ಬ್ರಾಹ್ಮಣ ಕುಲದಲ್ಲಿ ಈ ಒಂದು ತಪ್ಪುಗಳಿಂದ ನಮ್ಮ ಹೆಸರು ಕೆಟ್ಟೋಗುತ್ತೆ ಅಂತ. ಫಿರ್ ಬಿ ಮಾಯಾ ಕಾ ಐಸಾ ವಾರ್ ಹೋತಾ ಹೇ ಜೋ ಸಮಜ್ ಮೇ ನಹೀ ಆತಾ ಹೇ, ಆದ್ರೂ ಕೂಡ ಮಾಯೆಯ ದಾಳಿ ಈ ರೀತಿ ಆಗತ್ತಂದ್ರೆ ಏನು ಕೂಡ ಅರ್ಥ ಆಗೋದೇ ಇಲ್ಲ. ದೇಹಾಭಿಮಾನ ಮೇ ಆನೆ ಸೆ ಜೈಸೆ ಬೇಸಮಜ್ ಬನ್ ಜಾತೆ ಹೇ, ದೇಹಾಭಿಮಾನದಲ್ಲಿ ಬರೋದ್ರಿಂದ ಯಾವ ರೀತಿ ಅಂದ್ರೆ ತಿಳುವಳಿಕೆ ಹೀನರಾಗ್ಬಿಡ್ತಾರೆ. ಬೇಸಮಜಿಕೆ ಕಾಮ್ ಹೋತೆ ಹೇ ತೋ ಗ್ಲಾನಿ ಬಿ ಹೋತಿ ಹೇ, ತಿಳುವಳಿಕೆ ಹೀನಗಳ ಕೆಲಸಗಳಾದಾಗ ಬಾಬಾ ಹೇಳ್ತಾರೆ ಗ್ಲಾನಿನೂ ಕೂಡ ಆಗುತ್ತೆ. ವರ್ಷ ಬಿ ಕಮ್ ಹೋ ಜಾತಾ ಹೇ, ಆಗ ಆಸ್ತಿಯೂ ಕೂಡ ಕಡಿಮೆ ಸಿಗುತ್ತೆ. ಐಸೆ ಬಹುತ್ ಭೂಲೆ ಕರ್ತೆ ಹೇ, ಈ ರೀತಿ ಅನೇಕರು ತಪ್ಪುಗಳನ್ನ ಮಾಡ್ತಾರೆ. ಮಾಯಾ ಐಸಾ ಜೋರ್ ಸೆ थप्पड़ लगा देती है जो खुद तो हार खाते हैं और फिर गुस्से में आकर किसको थप्पड़ व जूता आदि मारने लग पड़ते हैं. ಬಾಬಾ ಹೇಳ್ತಾರೆ ಮಾಯೆ ಈ ರೀತಿ ಪೆಟ್ಟನ್ನ ಕೊಡುತ್ತಂದ್ರೆ ಸ್ವಯಂ ಅಂತರೂ ಸೋತ್ ಬಿಡ್ತಾರೆ, ಆದ್ರೆ ಅದ್ರ ಜೊತೆಗೆ ಸಿಟ್ಟಿನಲ್ಲಿ ಬಂದು ಯಾರಿಗಾದ್ರೂ ಹೊಡೆತವನ್ನು ಹೊಡಿತಾರೆ, ಚಪ್ಪಲಿ ತಗೊಂಡು ಹೊಡೆಯೋದಕ್ಕೆ ಶುರು ಮಾಡ್ಬಿಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಫಿರ್ ಪಶ್ಚಾತ್ತಾಪಿ ಕರ್ತೆ ಹೇ, ಆಮೇಲೆ ಅಯ್ಯೋ ನನ್ನಿಂದ ಇಂಥ ತಪ್ಪಾಯ್ತಲ್ಲ ಅಂತ ಪಶ್ಚಾತ್ತಾಪವೂ ಕೂಡ ಪಡ್ತಾರೆ. ಬಾಬಾ ಕಹತೆ ಹೇ ಕಿ ಅಬ್ ತೋ ಬಹುತ್ ಮೆಹನತ್ ಕರ್ನಿ ಪಡೆ, ಬಾಬಾ ಹೇಳ್ತಾರೆ ಈಗಂತರೂ ಆಗೋಯ್ತು, ಆದ್ರೆ ಈಗ ಏನ್ ಮಾಡ್ಬೇಕಾಗಿದೆ, ಬಹಳಷ್ಟು ಪುರುಷಾರ್ಥ ಮಾಡುವ ಪರಿಶ್ರಮವನ್ನ ಪಡ್ಬೇಕಾಗತ್ತೆ. ಅಪ್ನಾ ಬಿ ನುಕ್ಸಾನ್ ಕಿಯಾ ತೋ ದೂಸರೆ ಕಾ ಬಿ ನುಕ್ಸಾನ್ ಕಿಯಾ, ಕಿತ್ನಾ ಘಾಟಾ ಹೋ ಗಯಾ, ತಮ್ದು ನಷ್ಟ ಮಾಡ್ಕೊಂಡ್ರಿ, ಅನ್ಯರ್ದು ಕೂಡ ನಷ್ಟವನ್ನ ಮಾಡಿದ್ರಿ, ಈಗ ಬಹಳಷ್ಟು ನಷ್ಟ ಆಗ್ಬಿಟ್ಟಿದೆ. ರಾಹು ಕ ಗ್ರಹಣ ಬೈಟ್ ಗಯಾ, ರಾಹುವಿನ ದಶೆ ಕುತ್ಕೊಂಡ್ಬಿಟ್ಟಿದೆ. ಅಬ್ಬ ಬಾಪ್ ಕತೆ ದೇ ದಾನ್ ತೋ ಚೂಟೆ ಗ್ರಹಣ, ಬಾಬಾ ಹೇಳ್ತಾರ ಮಕ್ಕಳೇ ಈಗ ದಾನವನ್ನ ಕೊಟ್ರೆ ಗ್ರಹಣ ಎಲ್ಲ ಬಿಟ್ಟು ಹೋಗ್ಬಿಡುತ್ತೆ. ರಾಹು ಕ ಗ್ರಹಣ ಬೈಠ್ತಾ ಹೇ ತೋ ಫಿರ್ ವ ಟೈಮ್ ಲೇತಾ ಹೇ, ರಾಹುವಿನ ಗ್ರಹಣ ಕುತ್ಕೊಂಡಾಗ ಬಹಳಷ್ಟು ಟೈಮ್ ಹಿಡಿತದೆ. ಸಿಡಿ ಚಡ್ಕರ್ ಫಿರ್ ಉತರ್ನ ಮುಷ್ಕಿಲ್ ಹೋತಾ ಹೇ, ಏಣಿ ಎಳೆದಿ ಹತ್ತು ಬಿಟ್ಟಿರ್ತೀರಾ, ಇಳಿಯೋದು ಬಹಳಷ್ಟು ಕಷ್ಟ ಆಗುತ್ತೆ. ಮನುಷ್ಯ ಕೋ ಶರಾಬ್ ಕಿ ಆದತ್ ಪಡ್ತಿ ಹೇ ತೋ ಫಿರ್ ವ ಚೋಡ್ನೆ ಮೇ ಕಿತನಿ ಮುಷ್ಕಿಲಾತ್ ಹೋತಿ ಹೇ. ಯಾವ್ದಾದ್ರು ಒಬ್ಬ ವ್ಯಕ್ತಿಗೆ ಮನುಷ್ಯರಿಗೆ ಕುಡಿಯೋ ಅಭ್ಯಾಸ ಇತ್ತಂದ್ರೆ ಅದನ್ನ ಬಿಡೋದಕ್ಕೆ ಎಷ್ಟೆಲ್ಲ ಕಷ್ಟವನ್ನ ಪಡ್ತಾ ಇರ್ತಾರೆ, ಬಿಡೋದಕ್ಕೆ ಕಷ್ಟ ಆಗುತ್ತೆ. ಸಬ್ಸೆ ಬಡಿ ಭೂಲ್ ಹೇ ಕಾಲಾ ಮುಖ ಕರ್ನ, ಎಲ್ಲದಕ್ಕಿಂತ ದೊಡ್ಡ ತಪ್ಪಂದ್ರೆ ಮುಖವನ್ನ ಕಪ್ಪು ಮಾಡ್ಕೊಳ್ಳೋದು. ಗಡಿ ಗಡಿ ಶರೀರ ಯಾದ ಆತಾ ಹೇ, ಬಾರಿ ಬಾರಿಗೂ ಶರೀರ ನೆನಪಿಗೆ ಬರ್ತಾ ಇರುತ್ತೆ. ಫಿರ್ ಬಚ್ಚೆ ಆದಿ ಹೋತೆ ಹೇ ತೋ ಉನ್ಕಿ ಹಿ ಯಾದ್ ಬನಿ ರಹತಿ ಹೇ, ನಂತರ ಮಕ್ಕಳು ಅವ್ರು ಇವರು ನೆನಪಿಗೆ ಬರ್ತಾ ಇರ್ತಾರೆ. ಬಾಬಾ ಹೇಳ್ತಾರೆ ವ ಫಿರ್ ದೂಸರೋಂಕೋ ಜ್ಞಾನ ಕ್ಯಾ ದೇಂಗೆ, ಅವ್ರಿಗೆ ಮಕ್ಕಳೆಲ್ಲ ಆದ್ಮೇಲೆ ಅವರ ನೆನಪು ಮಾಡ್ತಾ ಇರ್ತಾರಂದ್ಮೇಲೆ ಅವ್ರು ಇನ್ನೊಬ್ರಿಗೆ ಹೇಗೆ ಜ್ಞಾನವನ್ನ ಕೊಡ್ತಾರೆ. ಉನ್ಕಾ ಕೊಯ್ ಸುನೇಂಗೆ ಬಿ ನಹಿ, ಅವ್ರ ಜ್ಞಾನವನ್ನ ಹೇಳಿದ್ರು ಕೂಡ ಯಾರು ಕೇಳೋದೇ ಇಲ್ಲ. ಹಮ್ ತೋ ಅಭಿ ಸಬ್ಕೋ ಭೂಲ್ನೆ ಕಿ ಕೋಶಿಶ್ ಕರ್ ಏಕ್ ಕೋ ಯಾದ್ ಕರ್ತೆ ಹೇ, ನಾವಂತರೂ ಈಗ ಎಲ್ಲರನ್ನೂ ಮರೆತು ಒಬ್ಬ ತಂದೆಯನ್ನ ನೆನಪು ಮಾಡುವ ಪ್ರಯತ್ನವನ್ನ ಪಡ್ತೇವೆ. ಇಸ್ಮೆ ಸಂಭಾಲ್ ಬಹುತ್ ಕರ್ನಿ ಪಡ್ತಿ ಹೇ, ಇದರಲ್ಲಿ ಬಹಳಷ್ಟು ಸಂಭಾಲನೆ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾರೆ ಬಾಬಾ. ಮಾಯಾ ಬಡಿ ತೀಖಿ ಹೇ, ಮಾಯೆ ಬಹಳಷ್ಟು ಸೂಕ್ಷ್ಮ ಆಗಿದೆ. ಸಾರಾ ದಿನ ಶುಭಾಬಾಕೋ ಯಾದ್ ಕರ್ನೆ ಕಾ ಹಿ ಖ್ಯಾಲ್ ರಹನಾ ಚಾಹಿಯೆ, ಇಡೀ ದಿನ ಶುಭಾಬರವ್ರನ್ನ ನೆನಪು ಮಾಡುವಂತಹ ವಿಚಾರಗಳೇ ನಡಿಬೇಕಾಗಿದೆ. ಅಬು ನಾಟಕ್ ಪೂರಾ ಹೋತಾ ಹೇ ಹಮ್ಕೋ ಜಾನಾ ಹೇ, ಈಗ ನಾಟಕ ಪೂರ್ಣ ಆಗ್ತಾ ಇದೆ, ಈಗ ನಾವು ವಾಪಸ್ ಮನೆಗೆ ಹೋಗ್ಬೇಕಾಗಿದೆ. ಯ ಶರೀರ ಬಿ ಖತಮ್ ಹೋ ಜಾನಾ ಹೇ, ಈ ಶರೀರವೂ ಕೂಡ ಸಮಾಪ್ತಿ ಆಗ್ಬಿಡುತ್ತೆ. जितना बाप को याद करेंगे तो देहाभिमान टूटता जाएगा और कोई भी याद नहीं होगी. ಎಷ್ಟು ತಂದೆ ನೆನಪು ಮಾಡ್ತಾ ಹೋಗ್ತಿರೋ ಅಷ್ಟು ದೇಹಾಭಿಮಾನ ಕಟ್ಟಾಗ್ತಾ ಹೋಗುತ್ತೆ, ನಂತರ ಯಾರ ನೆನಪು ಕೂಡ ಬರೋದಿಲ್ಲ. ಕಿತನಿ ಬಡಿ ಮಂಜಿಲ್ ಹೇ ಸಿವಾಯೆ ಏಕ ಬಾಪ್ ಕೆ ಅವ್ರ ಕೋಯಿ ಕೆ ಸಾಥ್ ದಿಲ್ ನಹಿ ಲಗಾನಿ ಹೇ, ಎಷ್ಟು ದೊಡ್ಡ ಗುರಿಯಾಗಿದೆ. ಒಬ್ಬ ತಂದೆಯ ಹೊರತು ಬೇರೆ ಯಾರ ಜೊತೆಗೂ ತಮ್ಮ ಮನಸ್ಸನ್ನ ಜೋಡಿಸಬಾರ್ದು ಅಂತ ಹೇಳ್ತಾರೆ ಬಾಬಾ. ನಹಿ ತೋ ಜರೂರ್ ವ ಸಾಮ್ನೆ ಆಯಂಗೆ, ಇಲ್ಲಾಂದ್ರೆ ಅವಶ್ಯವಾಗಿ ಅವ್ರು ನಿಮ್ಮ ಸಮ್ಮುಖದಲ್ಲಿ ಬಂದೇ ಬರ್ತಾರೆ. ವೈರ್ ಅವ್ರು ಜರೂರ್ ಲೇಂಗೆ, ಇನ್ನೂ ಅವ್ರ ಶತ್ರುತ್ವ ಆಗುತ್ತೆ. ಬಹುತ್ ಊಂಚಿ ಮಂಜಿಲ್ ಹೇ,
ಬಹಳಷ್ಟು ದೊಡ್ಡ ಗುರಿಯಾಗಿದೆ. कहना तो बड़ा सहज है, लाखों में कोई एक दाना निकलता है. ಹೇಳೋದಂತೂ ಬಹಳಷ್ಟು ಸಹಜ. ಲಕ್ಷಗಳಲ್ಲಿ ಯಾವುದೋ ಒಂದು ಮಣಿ ಹುಟ್ಟುತ್ತೆ ಅಂತ ಹೇಳ್ತಾರೆ ಬಾಬಾ. कोई स्कॉलरशिप भी लेते हैं ना, ಕೆಲವರು ಸ್ಕಾಲರ್‌ಶಿಪ್ ಕೂಡ ತಗೊಳ್ತಾರೆ. जो अच्छी मेहनत करेंगे ಜರೂರ್ ಸ್ಕಾಲರ್‌ಶಿಪ್ ಲೇಂಗೆ. ಯಾರು ಬಹಳಷ್ಟು ಚೆನ್ನಾಗಿ ಪರಿಶ್ರಮವನ್ನ ಪಡ್ತಾರೆ ಅವರು ಅವಶ್ಯವಾಗಿ ಸ್ಕಾಲರ್‌ಶಿಪ್ ಅನ್ನ ತೆಗೆದುಕೊಳ್ತಾರೆ. ಸಾಕ್ಷಿ ಹೋ ದೇಖ್ನಾ ಹೈ, ಕೈಸೆ ಸರ್ವಿಸ್ ಕರ್ತಾ ಹೂಂ. ಸಾಕ್ಷಿಯಾಗಿ ನೋಡ್ಕೊಳ್ಬೇಕಾಗಿದೆ ನಾನು ಹೇಗೆ ಸೇವೆಯನ್ನ ಮಾಡ್ತೇನೆ ಅಂತ. ಬಹುತ್ ಬಚ್ಚೆ ಚಾಹತೆ ಹೈ ಜಿಸ್ಮಾನಿ ಸರ್ವಿಸ್ ಚೋಡ್ ಇಸ್ಮೆ ಲಗ್ ಜಾವೆ. ಅನೇಕ ಮಕ್ಕಳು ಬಯಸ್ತಾರೆ ಈ ಒಂದು ಶಾರೀರಿಕ ಸೇವೆಯನ್ನ ಬಿಟ್ಟು ಶಿವಬಾಬರವರ ಸೇವೆಯಲ್ಲಿ ತೊಡಗಬೇಕು ಅಂತ. ಪರಂತು ಬಾಬಾ ಸರ್ಕಮ್ಟೆನ್ಸ್ ಬಿ ದೇಖ್ತೆ ಹೈ. ಆದರೆ ಬಾಬರವರು ಅವರ ವಾತಾವರಣ, ಮನೆಯ ವಾತಾವರಣವನ್ನು ಕೂಡ ನೋಡ್ತಾರೆ. ಅಕೇಲಾ ಹೇ, ಕೊಯ್ ಸಂಬಂಧಿ ನಹೀ ಹೇ ತೋ ಹರ್ಜ ನಹೀ ಹೇ. ಒಬ್ಬರೇ ಇದ್ದಾರೆ, ಯಾವುದೇ ಸಂಬಂಧಿಗಳಿಲ್ಲ ಅಂದ್ರೆ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಫಿರ್ ಬಿ ಕತೆ ನೌಕರಿ ಬಿ ಕರೋ ಅವ್ರ ಈ ಸೇವಾ ಬಿ ಕರೋ. ಆದ್ರೂ ಬಾಬಾ ಏನ್ ಹೇಳ್ತಾರೆ, ನೌಕರಿನೂ ಮಾಡಿ ನಂತರ ಈ ಸೇವೆಯನ್ನು ಮಾಡಿ ಅಂತ. ನೌಕರಿ ಮೇ ಬಿ ಬಹುತೋಂಕೆ ಸಾಥ್ ಮುಲಾಕಾತ್ ಹೋಗಿ, ಕೆಲಸವನ್ನ ಮಾಡುವಂತ ಸ್ಥಾನದಲ್ಲೂ ಕೂಡ ಅನೇಕರ ಜೊತೆಗೆ ವಾರ್ತಾಲಾಪ ಆಗುತ್ತೆ. ತುಮ್ ಬಚ್ಚೋಂ ಕೋ ಜ್ಞಾನ ತೋ ಬಹುತ್ ಮಿಲಾ ಹುವಾ ಹೈ. ತಮ್ಮ ಮಕ್ಕಳಿಗೆ ಬಹಳಷ್ಟು ಜ್ಞಾನ ಸಿಕ್ಕಿದೆ. ಬಚ್ಚೋ ದ್ವಾರ ಬಿ ಬಾಪ್ ಬಹುತ್ ಸರ್ವಿಸ್ ಕರಾತೆ ರಹತೆ ಹೈ. ಮಕ್ಕಳ ಮೂಲಕನೂ ಕೂಡ ಬಾಬಾ ಬಹಳಷ್ಟು ಸೇವೆಯನ್ನ ಮಾಡಿಸ್ತಾ ಇರ್ತಾರೆ. ಕೊಯ್ ಮೇ ಪ್ರವೇಶ್ ಕರ್ ಸರ್ವಿಸ್ ಕರ್ತೆ ಹೈ. ಬಾಬಾ ಯಾರಲ್ಲಾದ್ರೂ ಒಬ್ಬರ ಶರೀರದಲ್ಲಿ ಪ್ರವೇಶ ಮಾಡಿ ಬಾಬಾ ಸೇವೆಯನ್ನ ಮಾಡ್ತಾರೆ. ಸರ್ವಿಸ್ ತೋ ಕರ್ನಿ ಹೈ. ಬಾಬಾ ಹೇಳ್ತಾರೆ ಸೇವೆಯನ್ನಂತರೂ ಮಾಡ್ಲೇಬೇಕಾಗಿದೆ. ಜಿನ್ಕಿ ಮಾತೆ ಮಾಮ್ಲಾ ಓ ಕೈಸೆ ನೀಂದ್ ಕರೆ. ಶಿವಬಾಬಾ ತೋ ಹೈ ಹಿ ಜಗತಿ ಜ್ಯೋತ್. ಯಾರ ತಲೆಯೊಳಗಡೆ ಎಲ್ಲ ವಿಚಾರಗಳು ನಡೀತಿರ್ತದೆ, ಸೇವೆಯ ವಿಚಾರಗಳು, ಅವ್ರು ಹೆಂಗೆ ನಿದ್ದೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಬಾಬಾ. ಶಿವಬಾಬರವರಂತರೂ ಜಾಗತಿ ಜ್ಯೋತಿಯಾಗಿದ್ದಾರೆ. ಬಾಪ್ ಕಹತೆ ಹೈ ಮೈ ತೋ ದಿನ ರಾತ್ ಸರ್ವಿಸ್ ಕರ್ತಾ ಹೂಂ, ತಕತಾ ಶರೀರ್ ಹೈ. ಬಾಬಾ ಹೇಳ್ತಾರೆ ನಾನಂತರೂ ಹಗಲು ರಾತ್ರಿ ಸೇವೆ ಮಾಡ್ತೇನೆ, ಶರೀರ ಸುಸ್ತಾಗುತ್ತೆ. ಫಿರ್ ಆತ್ಮ ಬಿ ಕ್ಯಾ ಕರೆ, ಶರೀರ ಕಾ ಕಾಮ್ ನಹಿ ದೇತಾ ಹೈ. ಅವಾಗ ಆತ್ಮ ಏನ್ ಮಾಡುತ್ತೆ, ಶರೀರದ ಕೆಲಸ ಕೊಡೋದಿಲ್ಲ. ಬಾಪ್ ತೋ ಅತಕ್ ಹೈನಾ, ಆದ್ರೆ ಬಾಬಾ ಅಂತರೂ ಅತಕ್ಕಾಗಿದ್ದಾರೆ. ವಹ ಜಗತಿ ಜ್ಯೋತಿ ಸಾರಿ ದುನಿಯಾಕೋ ಜಗಾತೆ ಹೈ. ಶಿವಬಾಬಾ ಅಂತರೂ ಜಾಗತಿ ಜ್ಯೋತಿಯಾಗಿದ್ದಾರೆ, ಸದಾ ಬೆಳಗುವ ಜ್ಯೋತಿಯಾಗಿದ್ದಾರೆ, ಇಡೀ ಜಗತ್ತನ್ನೇ ಬೆಳಗಿಸ್ತಾರೆ. ಉನ್ಕಾ ಪಾರ್ಟ್ ಹಿ ವಂಡರ್ಫುಲ್ ಹೈ ಜಿಸ್ಕೋ ತುಮ್ ಬಚ್ಚೋ ಮೇ ಬಿ ಥೋಡೆ ಜಾನ್ತೆ ಹೈ. ಅವರ ಪಾತ್ರವು ಕೂಡ ಅದ್ಭುತ ಆಗಿದೆ, ಇದರ ಬಗ್ಗೆ ತಾವು ಮಕ್ಕಳಲ್ಲೂ ಕೂಡ ಕೆಲವರು ಮಾತ್ರ ಅರ್ಥ ಮಾಡ್ಕೊಂಡಿದ್ದಾರೆ. ಕಾಲೋಂಕಾ ಕಾಲ್ ಹೈ ಬಾಪ್, ಕಾಲರಿಗೂ ಕಾಲ ತಂದೆ ಆಗಿದ್ದಾರೆ. ಉನ್ಕಿ ಆಜ್ಞಾ ನಹಿ ಮಾನೆಂಗೆ ತೋ ಧರ್ಮರಾಜ ಸೆ ದಂಡ ಖಾಯಂಗೆ. ಅವರ ಆಜ್ಞೆನ ಒಪ್ಲಿಲ್ಲ ಅಂದ್ರೆ ಧರ್ಮರಾಜನಿಂದ ಪೆಟ್ಟು ತಿನ್ಬೇಕಾಗತ್ತೆ. ಬಾಪ್ ಕಾ ಮುಖ್ಯ ಡೈರೆಕ್ಷನ್ ಹೇ ಕಿಸಿ ಸೆ ಸೇವಾ ಮತ್ ಲೋ. ತಂದೆಯ ಮುಖ್ಯ ಆಜ್ಞೆ ಆಗಿದೆ, ಡೈರೆಕ್ಷನ್ ಆಗಿದೆ, ಯಾರಿಂದನೂ ಸೇವೆಯನ್ನ ತಗೊಳ್ಬೇಡಿ. ಪರಂತು ದೇಹಾಭಿಮಾನ್ ಮೇ ಆಕರ್ ಬಾಪ್ ಕಿ ಆಜ್ಞಾ ಕಾ ಉಲ್ಲಂಘನ್ ಕರ್ತೆ ಹೈ. ಆದರೆ ದೇಹಾಭಿಮಾನದಲ್ಲಿ ಬಂದು ತಂದೆಯ ಆಜ್ಞೆಯ ಉಲ್ಲಂಘನೆಯನ್ನ ಮಾಡ್ತಾರೆ. ಬಾಬಾ ಕಹತೆ ತುಮ್ ಖುದ್ ಸರ್ವೆಂಟ್ ಹೋ. ಬಾಬಾ ಹೇಳ್ತಾರೆ ಮಕ್ಕಳಿಗೆ ತಾವು ಸ್ವಯಂ ಸೇವಕರಾಗಿದ್ದೀರಾ. ಯಹ ಸುಖ ಲೆಂಗೆ ತೋ ವಹ ಸುಖ ಕಮ್ ಹೋ ಜಾಯೇಗಾ. ಒಂದ್ ವೇಳೆ ಇಲ್ಲಿ ಸಂಗಮ ಯುಗದಲ್ಲಿ ಸುಖವನ್ನ ಪಡ್ಕೊಂಡ್ರೆ ಸತ್ಯುಗದಲ್ಲಿ ಸುಖ ಕಡಿಮೆ ಆಗ್ಬಿಡುತ್ತೆ. ಆದತ್ ಪಡ್ ಜಾತಿ ಹೈ ತೋ ಸರ್ವೆಂಟ್ ಬಿಗರ್ ರಹ ನಹಿ ಸಕ್ತೆ ಹೈ. ಒಂದು ಸಾರಿ ಅಭ್ಯಾಸ ಆಯ್ತಂದ್ರೆ ಸೇವಾಧಾರಿಗಳ ಹೊರತು ಇರ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಕೈ ಕತೆ ಹಮ್ ತೋ ಇಂಡಿಪೆಂಡೆಂಟ್ रहेंगे ಪರಂತು ಬಾಪ್ ಕತೆ ಡಿಪೆಂಡ್ ರಹನಾ ಅಚ್ಚಾ ಹೇ. ಕೆಲವ್ರು ಹೇಳ್ತಾರೆ ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ ಅಂತ, ಆದ್ರೆ ಬಾಬಾ ಹೇಳ್ತಾರೆ ಅವಲಂಬಿತರಾಗೋದು ಒಳ್ಳೇದಾಗಿದೆ, ಡಿಪೆಂಡ್ ಆಗೋದು ಒಳ್ಳೇದಾಗಿದೆ. ತುಮ್ ಸಬ್ ಬಾಪ್ ಪರ್ ಡಿಪೆಂಡ್ ಕರ್ತೆ ಹೋ. ತಾವೆಲ್ಲರೂ ಕೂಡ ತಂದೆ ಮೇಲೆ ಡಿಪೆಂಡ್ ಆಗಿದ್ದೀರಾ. ಇಂಡಿಪೆಂಡೆಂಟ್ ಬನ್ನೆ ಸೆ ಗಿರ್ ಪಡ್ತೆ ಹೇ. ಇಂಡಿಪೆಂಡೆಂಟ್ ಆಗೋದ್ರಿಂದ ತಾವು ಕೆಳಗಡೆ ಬಿದ್ದು ಬಿಡ್ತೀರಾ. ತುಮ್ ಸಬ್ ಡಿಪೆಂಡ್ ಕರ್ತೆ ಹೋ ಶಿವಬಾಬಾ ಪರ್. ತಾವೆಲ್ಲರೂ ಕೂಡ ಶಿವಬಾಬರವರ ಮೇಲೆ ಡಿಪೆಂಡ್ ಆಗಿದ್ದೀರಾ. ಸಾರಿ ದುನಿಯಾ ಡಿಪೆಂಡ್ ಕರ್ತೆ ಹೇ ತಬ್ ತೋ ಕತೆ ಹೇ ಪತಿತ ಪಾವನ. ನಾವು ಇಡೀ ಜಗತ್ತೇ ಶಿವಬಾಬನ ಮೇಲೆ ಡಿಪೆಂಡ್ ಆಗಿದೆ. ಅದಕ್ಕೆ ಹೇಳ್ತಾರಲ್ವಾ ಪತಿತ ಪಾವನ ತಂದೆ ಬನ್ನಿ ಅಂತ. ಉನ್ಸೆ ಹಿ ಸುಖ ಶಾಂತಿ ಮಿಲ್ತಿ ಹೇ ಪರಂತು ಸಮಸ್ತೆ ನಹಿ ಹೇ. ಅವರಿಂದನೇ ನಮ್ಗೆ ಸುಖ ಶಾಂತಿ ಸಿಗುತ್ತೆ, ಆದ್ರೆ ತಿಳ್ಕೊಂಡೇ ಇಲ್ಲ. ये भक्ति मार्ग का समय भी पास करना ही है. जब रात पूरी होती है तब बाप आते हैं. ಈ ಭಕ್ತಿ ಮಾರ್ಗದ ಸಮಯವನ್ನು ಕೂಡ ಪಾಸ್ ಮಾಡ್ಬೇಕಾಗಿದೆ. ಯಾವಾಗ ರಾತ್ರಿ ಪೂರ್ಣ ಆಗುತ್ತೆ ಆಗ ತಂದೆ ಬರ್ತಾರೆ. ಏಕ್ ಸೆಕೆಂಡ್ ಕಾ ಬಿ ಫರಕ್ ನಹಿ ಪಡ್ ಸಕ್ತಾ. ಒಂದು ಸೆಕೆಂಡಿನ ವ್ಯತ್ಯಾಸವೂ ಕೂಡ ಆಗ್ಬಾರ್ದು. ಬಾಪ್ ಕಹತೆ ಹೈ ಮೈ ಇಸ್ ಡ್ರಾಮಾ ಕೋ ಜಾನ್ನೆ ವಾಲಾ ಹೂಂ.
ಬಾಬಾ ಹೇಳ್ತಾರೆ, ನಾನು ಈ ನಾಟಕವನ್ನ ತಿಳ್ಕೊಳ್ಳುವಂತವರಾಗಿದ್ದೇವೆ. ಡ್ರಾಮಾಕ್ಕೆ ಆದಿ ಮಧ್ಯ ಅಂತಕ್ಕೂ ಅವ್ರು ಕೊಯ್ ಬಿ ನಹಿ ಜಾನ್ತೆ. ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ಯಾರೂ ಕೂಡ ತಿಳ್ಕೊಂಡಿಲ್ಲ. ಸತ್ಯುಗ ಸೆ ಲೇಕರ್ ಯೆ ಜ್ಞಾನ ಪ್ರಾಯಲೋಪ ಹೇ. ಸತ್ಯುಗದಿಂದ ಹಿಡಿದು ಇಲ್ಲಿವರೆಗೂ ಈ ಜ್ಞಾನ ಪ್ರಾಯಲೋಪ ಆಗಿದೆ. ಅಭಿ ತುಮ್ ರಚಯಿತ और रचना के ಆದಿ ಮಧ್ಯ ಅಂತಕ್ಕೂ ಜಾನ್ತೆ ಹೋ. ಈಗ ತಾವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳ್ಕೊಂಡಿದ್ದೀರಾ. ಇಸ್ಕೋ ಹಿ ಜ್ಞಾನ ಕಹಾ ಜಾತಾ ಹೇ, ಬಾಕಿ ಸಬ್ ಹೇ ಭಕ್ತಿ. ಇದಕ್ಕೇನೆ ಜ್ಞಾನ ಅಂತ ಕರೆಯಲಾಗುತ್ತೆ, ಉಳಿದಿದೆಯಲ್ಲ ಭಕ್ತಿ ಅಂತ ಹೇಳ್ತಾರೆ ಬಾಬಾ. ಬಾಪುಕೋ ನಾಲೆಜ್ಫುಲ್ ಕತೆ ಹೇ. ತಂದೆಗೆ ಜ್ಞಾನದ ಸಾಗರ, ಜ್ಞಾನ ಪೂರ್ಣ ಅಂತ ಕರೆಯಲಾಗುತ್ತೆ. ಹಮ್ಕೋ ವ ನಾಲೆಜ್ ಮಿಲ್ ರಹಿ ಹೇ. ಈಗ ನಮ್ಗೆ ಆ ಜ್ಞಾನ ಸಿಗ್ತಾ ಇದೆ. ಬಚ್ಚೋಂಕೋ ನಶಾ ಭಿ ಅಚ್ಚಾ ಹೋನಾ ಚಾಹಿಯೇ. ಮಕ್ಕಳಲ್ಲೂ ಕೂಡ ಒಳ್ಳೆಯ ನಶೆ ಇರಬೇಕಾಗಿದೆ. ಪರಂತು ಯೇ ಭಿ ಸಮಜ್ತೆ ಹೈ ಕಿ ರಾಜಧಾನಿ ಸ್ಥಾಪನೆ ಹೊತ್ತಿ ಹೇ. ಆದ್ರೆ ಇದು ಕೂಡ ಗೊತ್ತಿದೆ, ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ಕೊಯ್ ತೋ ಪ್ರಜಾ ಮೇ ಭಿ ಸಾಧಾರಣ ನೌಕರ್ ಚಾಕರ್ ಬಂತೆ ಹೇ. ಕೆಲವರು ಅದರಲ್ಲೂ ಕೂಡ ಕೆಲವರು ಪ್ರಜೆಗಳಲ್ಲಿ ಸಾಧಾರಣ ನೌಕರ್ ಚಾಕರ್ ಆಗ್ತಾರೆ. ಜರಾ ಭಿ ಜ್ಞಾನ ಸಮಜ್ ಮಿ ನಹಿ ಆತಾ. ಸ್ವಲ್ಪವೂ ಜ್ಞಾನ ಅರ್ಥ ಆಗೋದೇ ಇಲ್ಲ. ವಂಡರ್ ಏನ, ಜ್ಞಾನ ತೋ ಬಡ ಸಹಜ ಹೈ. ಅದ್ಭುತ ಆಗಿದೆ, ಜ್ಞಾನ ಅಂತೂ ಬಹಳಷ್ಟು ಸಹಜ ಆಗಿದೆ. 84 ಜನ್ಮೋಂ ಕಾ ಚಕ್ರ ಅಬ್ ಪೂರಾ ಹುವಾ ಹೇ. 84 ಜನ್ಮಗಳ ಚಕ್ರ ಈಗ ಪೂರ್ಣ ಆಗಿದೆ. ಅಬ್ ಜಾನಾ ಹೇ ಅಪ್ನೆ ಘರ್. ಈಗ ನಮ್ಮ ಮನೆಗೆ ವಾಪಸ್ ಹೋಗ್ಬೇಕಾಗಿದೆ. ಹಮ್ ಡ್ರಾಮಾಕ್ಕೆ ಮುಖ್ಯ ಆಕ್ಟ್ರೆಸ್ ಹೇ. ನಾವು ನಾಟಕದ ಮುಖ್ಯ ಪಾತ್ರಧಾರಿಗಳಾಗಿದ್ದೇವೆ. ಸಾರೆ ಡ್ರಾಮಾ ಕೋ ಜಾನ್ ಗಯೇ ಹೇ. ಸಂಪೂರ್ಣ ನಾಟಕವನ್ನ ತಿಳ್ಕೊಂಡ್ಬಿಟ್ಟಿದ್ದೇವೆ. ಸಾರೆ ಡ್ರಾಮಾ ಮೇ ಹೀರೋ ಹೀರೋಯಿನ್ ಆಕ್ಟ್ ಹಮ್ ಹೇ. ಸಾರೆ ಡ್ರಾಮಾ ಮೇ ಹೀರೋ ಹೀರೋಯಿನ್ ಆಕ್ಟರ್ ಹಮ್ ಹೇ. ಇಡೀ ನಾಟಕದ ಹೀರೋ ಹೀರೋಯಿನ್ ಆಕ್ಟರ್ಸ್ ನಾವಾಗಿದ್ದೇವೆ. ಕಿತನಾ ಸಹಜ ಹೇ, ಎಷ್ಟು ಸಹಜ ಆಗಿದೆ. ಪರಂತು ತಕದೀರ್ ಮೇ ನಹೀ ಹೇ ತೋ ತದ್ಬೀರ್ ಭಿ ಕ್ಯಾ ಕರೆ. ಆದ್ರೆ ಅದೃಷ್ಟದಲ್ಲಿಲ್ಲ ಅಂದ್ರೆ ಪುರುಷಾರ್ಥನೂ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಪಢಾಯಿ ಮೇ ಐಸಾ ಹೋತಾ ಹೇ. ನಾವು ಓದುವುದರಲ್ಲೂ ಕೂಡ ಆ ರೀತಿ ಆಗುತ್ತೆ. ಕೊಯ್ ನಾಪಾಸ್ ಹೋ ಜಾತೆ ಹೇ, ಕಿತನಾ ಬಡಾ ಸ್ಕೂಲ್ ಹೇ. ಕೆಲವರು ಫೇಲ್ ಆಗ್ಬಿಡ್ತಾರೆ, ಎಷ್ಟು ದೊಡ್ಡ ಶಾಲೆ ಇರುತ್ತೆ. ರಾಜಧಾನಿ ಸ್ಥಾಪನೆ ಹೋನಿ ಹೇ. ರಾಜಧಾನಿ ಸ್ಥಾಪನೆ ಆಗ್ಬೇಕಾಗಿದೆ. ಅಬ್ಬು ಜಿತನಾ ಜೋ ಪಡೆಂಗೆ ಬಚ್ಚೆ ಜಾನ್ ಸಕ್ತೆ ಹಮ್ ಕ್ಯಾ ಪದ ಪಾಯಂಗೆ. ಈಗ ಯಾರು ಎಷ್ಟು ಓದ್ತಾರೆ ಅದರಿಂದ ಗೊತ್ತಾಗುತ್ತೆ ಮಕ್ಕಳಿಗೆ ನಾವು ಎಂತಹ ಪದವಿಯನ್ನ ಪಡ್ಕೊಳ್ತೇವೆ ಅಂತ. ಡೇರ್ ಕೆ ಡೇರ್ ಹೇ. ಅನೇಕರಿದ್ದಾರೆ. ಸಬ್ ವಾರಿಸ್ ತೋ ನಹಿ ಬನೆಂಗೆ. ಎಲ್ರೂ ವಾರಸುದಾರ ಮಕ್ಕಳಾಗೋದಿಲ್ಲ. ಪವಿತ್ರ ಬನ್ನ ಬಡ ಮುಷ್ಕಿಲ್ ಹೇ. ಬಾಬಾ ಹೇಳ್ತಾರೆ, ಪವಿತ್ರರಾಗೋದು ಬಹಳಷ್ಟು ಕಷ್ಟ ಆಗಿದೆ. ಬಾಪ ಕಿತನಾ ಸಹಜ ಸಮಜಾತೆ ಹೇ. ಬಾಬಾ ಎಷ್ಟು ಸಹಜವಾಗಿ ತಿಳಿಸಿಕೊಡ್ತಾರೆ. ಅಬ್ಬು ನಾಟಕ ಪೂರಾ ಹೋತಾ ಹೇ. ಈಗ ನಾಟಕ ಪೂರ್ಣ ಆಗುತ್ತೆ. ಬಾಪ್ ಕಿ ಯಾದ್ ಸೆ ಸತೋಪ್ರಧಾನ ದುನಿಯಾ ಕಾ ಮಾಲೀಕ್ ಬನ್ನ ಹೇ. ಈಗ ತಂದೆಯ ನೆನಪಿನಿಂದ ಸತೋಪ್ರಧಾನರಾಗಿ ಸತೋಪ್ರಧಾನ ಜಗತ್ತಿಗೆ ಮಾಲೀಕರಾಗಬೇಕಾಗಿದೆ. ಜಿತನಾ ಹೋ ಸಕೆ ಯಾದ್ ಮೇ ರಹನಾ ಹೇ. ಎಷ್ಟು ಸಾಧ್ಯವೋ ಅಷ್ಟು ನೆನಪಿನಲ್ಲಿರ್ಬೇಕಾಗಿದೆ. ಪರಂತು ತಕದೀರ್ ಮೇ ನಹೀ ಹೇ ತೋ ಫಿರ್ ಬಾಪ್ ಕೆ ಬದಲೆ ಅವ್ರವ್ರ ಕೋ ಯಾದ್ ಕರ್ತೆ ಹೇ. ಈಗ ಅದೃಷ್ಟದಲ್ಲಿ ಇಲ್ಲ ಅಂದ್ರೆ ತಂದೆಯನ್ನ ಬಿಟ್ಟು ಅನ್ಯರನ್ನ ನೆನಪು ಮಾಡೋದಕ್ಕೆ ಶುರು ಮಾಡ್ತಾರೆ. ದಿಲ್ ಲಗಾನೆ ಸೆ ಫಿರ್ ರೋನಾ ಭಿ ಬಹುತ್ ಪಡ್ತಾ ಹೇ. ಶರೀರಧಾರಿಗಳ ಜೊತೆಗೆ ಮನಸ್ಸನ್ನ ಜೋಡಣೆ ಮಾಡೋದ್ರಿಂದ ಬಹಳಷ್ಟು ಅಳಬೇಕಾಗತ್ತೆ. ಬಾಪ್ ಕತ್ತೆ ಇಸ್ ಪುರಾನಿ ದುನಿಯಾ ಸೆ ದಿಲ್ ನಹಿ ಲಗಾನಿ ಹೇ. ಬಾಬಾ ಹೇಳ್ತಾರ, ಮಕ್ಕಳೇ ಈ ಹಳೆಯ ಜಗತ್ತಿನ ಜೊತೆಗೆ ಮನಸ್ಸನ್ನ ಜೋಡಿಸ್ಬೇಡಿ. ಎತ್ತೋ ಖತಮ್ ಹೋನಿ ಹೇ. ಇದಂತೂ ಈಗ ಸಮಾಪ್ತಿ ಆಗ್ಬೇಕಾಗಿದೆ. ಯಾ ಅವ್ರ ಕೊಯ್ ಕೋ ಪತಾ ನಹಿ ಹೇ. ಇದು ಮತ್ತೆ ಯಾರಿಗೂ ಕೂಡ ಗೊತ್ತೇ ಇಲ್ಲ. ಒತ್ತು ಸಮಸ್ತೆ ಕಲಿಯುಗ ಅಭಿ ಬಹುತ್ ಸಮಯ ಚಲ್ನಾ ಹೇ. ಇದಂತೂ ತಮಗೆ ಗೊತ್ತಿದೆ, ಕಲಿಯುಗ ಬಹಳಷ್ಟು ಸಮಯ ನಡೆಯೋದಿದೆ. ಘೋರ ನಿಂದ ಮೇ ಸೋಯೆ ಪಡೆ ಹೇ. ಘೋರ ನಿದ್ರೆಯಲ್ಲಿ ಮಲಗಿಬಿಟ್ಟಿದ್ದಾರೆ. ತುಮಾರಿ ಯೆ ಪ್ರದರ್ಶನಿ ಪ್ರಜಾ ಬನಾನೆ ಕೆ ಲಿಯೆ ವಿಹಂಗ ಮಾರ್ಗ ಕಿ ಸರ್ವಿಸ್ ಕ ಸಾಧನ ಹೇ. ತಮ್ಮ ಈ ಪ್ರದರ್ಶನಿ ಏನಿದೆ ಪ್ರಜೆಗಳನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ವಿಹಂಗ ಮಾರ್ಗದ ಸೇವೆಯ ಸಾಧನ ಆಗಿದೆ. ರಾಜಾ ರಾಣಿ ಬಿ ಕೊಯ್ ನಿಕಲ್ ಪಡೇಗ. ಈ ಒಂದು ಪ್ರದರ್ಶನಿಗಳಲ್ಲಿ ರಾಜಾ ರಾಣಿಗಳು ಕೂಡ ಕೆಲವರು ಉಟ್ಕೊಳ್ತಾರೆ. ಬಹುತ್ ಹೇ ಜೋ ಸರ್ವಿಸ್ ಕ ಅಚ್ಚಾ ಶೌಕ್ ರಕ್ತೆ ಹೇ. ಅನೇಕರಿದ್ದಾರೆ, ಅವರು ಸೇವೆಯ ಬಹಳಷ್ಟು ಇಚ್ಛೆಯನ್ನು ಇಟ್ಕೊಂಡಿರ್ತಾರೆ, ಆಸಕ್ತಿಯನ್ನು ಇಟ್ಕೊಂಡಿರ್ತಾರೆ. ಫಿರ್ ಕೊಯ್ ಗರೀಬ್ ಕೊಯ್ ಸಾವ್ಕಾರ್ ಹೇ. ಅದರಲ್ಲೂ ಕೆಲವರು ಬಡವರು ಇರ್ತಾರೆ, ಇನ್ನ ಕೆಲವರು ಸಾವ್ಕಾರರು ಇರ್ತಾರೆ. ಔರೋಂಕೋ ಆಪ್ ಸಮಾನ್ ಬನಾತೆ ಹೇ, ಉನ್ಕಾ ಭಿ ಫಾಯ್ದಾ ತೋ ಮಿಲ್ತಾ ಹೇ ನಾ. ಅನ್ಯರನ್ನ ತಮ್ಮ ಸಮಾನ ಮಾಡ್ಕೊಳ್ತೀರ ಅಂದ್ಮೇಲೆ ಅದರ ಲಾಭವೂ ಕೂಡ ಸಿಗುತ್ತೆ ತಾನೆ. ಅಂಧೋಂಕಿ ಲಾಠಿ ಬನ್ನ ಹೇ, ಸಿರ್ಫ್ ಯೆ ಬತ್ಲಾನಾ ಹೇ ಕಿ ಬಾಪ್ और वर्षे को ಯಾದ್ ಕರೋ, ವಿನಾಶ ಸಾಮ್ನೆ ಕಡಾ ಹೇ. ಅಂಧರಿಗೆ ಊರುಗೋಲಾಗಬೇಕಾಗಿದೆ. ಕೇವಲ ಇಷ್ಟೇ ಹೇಳಿ ಅಂತ ಹೇಳ್ತಾರೆ ಬಾಬಾ. ತಂದೆ ಮತ್ತು ಆಸ್ತಿಯನ್ನ ನೆನಪು ಮಾಡಿ, ಆಗ ವಿನಾಶ ನಿಮ್ಮ
ಅಂಧರಿಗೆ ಊರುಗೋಲಾಗಬೇಕಾಗಿದೆ. ಕೇವಲ ಅವ್ರಿಗೆ ಇಷ್ಟನ್ನ ಮಾತ್ರ ಹೇಳಿ ತಂದೆ ಮತ್ತು ಆಸ್ತಿಯನ್ನ ನೆನಪು ಮಾಡಿ, ವಿನಾಶ ನಮ್ಮ ಸಮ್ಮುಖದಲ್ಲಿಯೇ ಇದೆ. ಜಬ್ ವಿನಾಶ ಕಾ ಸಮಯ ನಜದೀಕ್ ದೇಖೆಂಗೆ ತಬ್ ತುಮಾರಿ ಬಾತೋಂ ಕೋ ಸುನೆಂಗೆ. ಯಾವಾಗ ವಿನಾಶದ ದೃಶ್ಯಗಳನ್ನ ಎದುರುಗಡೆ ನೋಡ್ತಾರೆ, ಹತ್ತಿರದಿಂದ ನೋಡ್ತಾರೆ, ಆಗ ನಿಮ್ಮ ಮಾತುಗಳನ್ನ ಒಪ್ಕೊಳ್ತಾರೆ ಅಂತ ಹೇಳ್ತಾರೆ ಬಾಬಾ. ತುಮಾರಿ ಸರ್ವಿಸ್ ಬಿ ವೃದ್ಧಿ ಕೋ ಪಾತಿ ಜಾಯೇಗಿ. ತಮ್ಮ ಸೇವೆಯು ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ. ಸಮझेंगे ಬರೋಬರ್, ತಮ್ಮ ಸೇವೆಯು ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ. ಸಮझेंगे ಬರೋಬರ್ ಟೀಕ್ ಹೈ. ಅವ್ರು ತಿಳ್ಕೊಳ್ತಾರೆ ಇವ್ರು ಹೇಳ್ತಾ ಇರೋದೆಲ್ಲ ಸರಿ ಇದೆ ಅಂತ. ತುಮ್ ರಡಿಯಾತೋ ಮಾರ್ತೆ ರಹತೆ ಹೋಗಿ ವಿನಾಶ ಹೋನಾ ಹೈ. ತಾವಂತರೂ ಎಲ್ಲಾ ಕಡೆ ಹೇಳ್ತಾನೆ ಇರ್ತಾರ ವಿನಾಶ ಆಗ್ತಾ ಹೋಗುತ್ತೆ ಅಂತ. ತುಮಾರಿ ಪ್ರದರ್ಶನಿ ಮೇಲಾ ಸರ್ವಿಸ್ ವೃದ್ಧಿ ಕೋ ಪಾತಿ रहेगी. ತಮ್ಮ ಪ್ರದರ್ಶನಿಗಳು, ಮೇಳೆಗಳು, ಸೇವೆಯ ವೃದ್ಧಿ ಆಗ್ತಾನೆ ಇರುತ್ತೆ. कोशिश करनी है कोई अच्छा हाल मिल जाए, किराए देने के लिए तो हम तैयार है. ಪ್ರಯತ್ನ ಪಡಬೇಕು, ಯಾವ್ದಾದ್ರು ಒಂದು ಒಳ್ಳೆ ಹಾಲ್ ಸಿಕ್ಕರೆ ಒಳ್ಳೆಯದು, ಬಾಡಿಗೆ ಕೊಡೋದಕ್ಕಂತೂ ನಾವು ತಯಾರಿದ್ದೇವೆ. ಬೋಲೋ ತುಮಾರ ಅವ್ರಿಗೆ ನಾಮ್ ಬಾಲ ಹೋಗ. ಹೇಳ್ರಿ ನಿಮ್ಮ ಹೆಸರು ಇನ್ನೂ ಪ್ರಸಿದ್ಧಿ ಆಗುತ್ತೆ ಅಂತ. ಐಸೆ ಬಹುತೋಂ ಕೆ ಪಾಸ್ ಹಾಲ್ ಪಡೆ ಹೋತೆ. ಈ ರೀತಿ ಅನೇಕರ ಬಳಿ ದೊಡ್ಡ ದೊಡ್ಡ ಹಾಲುಗಳು ಹಾಗೆ ಖಾಲಿ ಇರ್ತವೆ. ಪುರುಷಾರ್ಥ ಕರ್ನೆ ಸೆ 3 पैर पृथ्वी के ಮಿಲ್ ಜಾಯಂಗೆ. ಪುರುಷಾರ್ಥವನ್ನ ಮಾಡಿದ್ರೆ, ಪ್ರಯತ್ನವನ್ನ ಪಟ್ರೆ 3 ಅಡಿ ಭೂಮಿ ಅಂತರೂ ಸಿಕ್ಕೇ ಸಿಗುತ್ತೆ. ಜಬ್ ತಕ್ ತುಮ್ ಚೋಟಿ ಚೋಟಿ ಪ್ರದರ್ಶನಿ ರಖೋ. ಅಲ್ಲಿವರೆಗೂ ಚಿಕ್ಕ ಚಿಕ್ಕ ಪ್ರದರ್ಶನಿಗಳನ್ನ ಮಾಡಿ. ಶಿವ ಜಯಂತಿ ಬಿ ತುಮ್ ಮನಾಯಂಗೆ ತೋ ಆವಾಜ್ ಹೋಗ. ತಾವು ಶಿವ ಜಯಂತಿಯನ್ನ ಆಚರಿಸಿದ್ರೆ ಬಹಳಷ್ಟು ಪ್ರಚಾರ ಆಗುತ್ತೆ. ತುಮ್ ಲಿಖತೆ ಬಿ ಹೋ ಶಿವ ಜಯಂತಿ ಕಿ ಚುಟ್ಟಿ ಕಾ ದಿನ ಮುಕ್ರೂರ್ ಕರೋ. ತಾವು ಬರಿಬೇಕಾಗಿದೆ ಅಂತ ಹೇಳ್ತಾರೆ ಬಾಬಾ. ಶಿವರಾತ್ರಿಯ ದಿನ ರಜಾ ದಿನವನ್ನಾಗಿ ಫಿಕ್ಸ್ ಮಾಡಬೇಕಾಗಿದೆ. ವಾಸ್ತವ ಮೇ ಜನ್ಮ ದಿನ ತೋ ಏಕ ಕಹಿ ಮನಾನಾ ಚಾಹಿಯೆ. ವಾಸ್ತವದಲ್ಲಿ ಜನ್ಮದಿನ ಒಬ್ಬ ಶುಭಾಬರವ್ರದೇ ಆಚರಿಸಬೇಕಾಗಿದೆ. ವಹಿ ಪತಿತ ಪಾವನ್ ಹೇ. ಅವರೇ ಪತಿತ ಪಾವನ ಆಗಿದ್ದಾರೆ. ಸ್ಟ್ಯಾಂಪಿ ವಾಸ್ತವ ಮೇ ಅಸಲಿಯ ತ್ರಿಮೂರ್ತಿ ಕಿ ಹೇ. ಸ್ಟ್ಯಾಂಪ್ ಕೂಡ ಅಸಲಾಗಿ ವಾಸ್ತವದಲ್ಲಿ ತ್ರಿಮೂರ್ತಿಯದಿರ್ಬೇಕಾಗಿದೆ. ಸತ್ಯಮೇವ ಜಯತೆ. ಯೇ ಹೇ ವಿಜಯ ಪಾನೆ ಕ ಸಮಯ. ಸತ್ಯಮೇವ ಜಯತೆ ಅಂತ ಹೇಳ್ತಾರೆ ಬಾಬಾ. ಇದಾಗಿದೆ ವಿಜಯವನ್ನ ಪಡ್ಕೊಳ್ಳುವಂತಹ ಸಮಯ ಆಗಿದೆ. ಸಮझाने वाला भी अच्छा चाहिए. ತಿಳಿಸಿಕೊಡುವಂತವರು ಕೂಡ ಚೆನ್ನಾಗಿ ಇರಬೇಕಾಗಿದೆ. सभी सेंटर्स के जो मुख्य है उनको अटेंशन देना पड़े. ಎಲ್ಲಾ ಸೇವಾ ಕೇಂದ್ರಗಳ ಮುಖ್ಯ ಯಾರಿದ್ದಾರೆ ಅವರು ಗಮನವನ್ನ ಕೊಡಬೇಕಾಗಿದೆ. ಅಪ್ನಿ ಸ್ಟ್ಯಾಂಪ್ ನಿಕಾಲ್ ಸಕ್ತೆ ಹೈ. ತಮ್ಮ ತಮ್ಮ ಒಂದು ಸ್ಟ್ಯಾಂಪ್ ಅನ್ನ ಮಾಡಬಹುದಾಗಿದೆ. ಯಹ ತ್ರಿಮೂರ್ತಿ ಶಿವ ಜಯಂತಿ. ಇದು ತ್ರಿಮೂರ್ತಿ ಶಿವ ಜಯಂತಿ ಆಗಿದೆ. ಸಿರ್ಫ್ ಶಿವ ಜಯಂತಿ ಕಹನೆ ಸೆ ಸಮಜ್ ನಹೀ ಸಕೆಂಗೆ. ಕೇವಲ ಶಿವ ಜಯಂತಿ ಅಂತ ಹೇಳೋದ್ರಿಂದ ಅರ್ಥ ಆಗೋದಿಲ್ಲ. ಅಬ್ಬ ಕಾಮ್ ತೋ ಬಚ್ಚೋಂ ಕಾ ಹಿ ಕರ್ನಾ ಹೈ. ಈಗ ಕೆಲಸ ಅಂತ ತಾವು ಮಕ್ಕಳೇ ಮಾಡಬೇಕಾಗಿದೆ. बहुतों का कल्याण होगा तो कितनी लिफ्ट मिलेगी. सर्विस की लिफ्ट बहुत मिलती है. ಅನೇಕರ ಕಲ್ಯಾಣವನ್ನ ಮಾಡಿದಾಗ ಎಷ್ಟು ಲಿಫ್ಟ್ ಸಿಗುತ್ತೆ. ಸೇವೆಯ ಲಿಫ್ಟ್ ಅಂತೂ ಬಹಳಷ್ಟು ಸಿಗ್ತಾನೆ ಇರುತ್ತೆ. ಪ್ರದರ್ಶನಿ ಸೆ ಬಹುತ್ ಸರ್ವಿಸ್ ಹೋ ಸಕ್ತಿ ಹೇ. ಬಾಬಾ ಹೇಳ್ತಾರೆ ಪ್ರದರ್ಶನಿಗಳಿಂದ ಬಹಳಷ್ಟು ಸೇವೆಯನ್ನ ಮಾಡಬಹುದಾಗಿದೆ. ಪ್ರಜಾ ತೋ ಬನೇಗಿನ. ಪ್ರಜೆಗಳಂತರೂ ತಯಾರಾಗ್ತಾರೆ. ಬಾಬಾ ದೇಖ್ತೆ ಹೇ ಸರ್ವಿಸ್ ಪರ್ ಕಿನ್ ಬಚ್ಚೋಂ ಕಾ ಅಟೆನ್ಷನ್ ರಹತಾ ಹೇ. ಬಾಬಾ ನೋಡ್ತಾ ಇರ್ತಾರೆ ಯಾವ ಮಕ್ಕಳದು ಸೇವೆಯ ಕಡೆಗೆ ಗಮನ ಇರುತ್ತೆ ಅಂತ. ದಿಲ್ ಪರ್ ವಹಿ ಚಡೆಂಗೆ. ಯಾವ ಮಕ್ಕಳದು ಸೇವೆಯ ಕಡೆ ಗಮನ ಇರುತ್ತೆ ಅವರೇ ಬಾಬರವರ ಹೃದಯದಲ್ಲಿ ಇರ್ತಾರೆ ಅಂತ ಹೇಳ್ತಾರೆ ಬಾಬಾ. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार. धारणೆಗಾಗಿ मुख्य सार. ಮೊದಲನೆಯ ಪಾಯಿಂಟ್, अगर एक बार कोई भूल हुई तो उसी समय कान पकड़ना है. दोबारा वह भूल ना हो. ಒಂದು ವೇಳೆ ಯಾವುದಾದ್ರೂ ತಪ್ಪಾದರೆ ಅದೇ ಸಮಯ ಕಿವಿಯನ್ನು ಹಿಡ್ಕೊಳ್ಬೇಕಾಗಿದೆ. ಇನ್ನೊಂದು ಸರಿ ಮತ್ತೆ ಆ ತಪ್ಪು ಆಗ್ಬಾರ್ದು. ಕಬಿ ಬಿ ದೇಹ ಅಹಂಕಾರ ಮೇ ನಹಿ ಆನಾ ಹೈ. ಎಂದಿಗೂ ದೇಹ ಅಹಂಕಾರದಲ್ಲಿ ಬರಬಾರ್ದು. ಜ್ಞಾನ ಮೇ ಪ್ರವೀಣ ಬನ್ ಅಂತರ್ಮುಖಿ ರಹನಾ ಹೈ. ಜ್ಞಾನದಲ್ಲಿ ಪ್ರವೀಣರಾಗಿ ಅಂತರ್ಮುಖಿಗಳಾಗಬೇಕಾಗಿದೆ. ಸಚ್ಚಾ ಪತಿವ್ರತ ಬನ್ನ ಹೈ. ಜೀತೆ ಜಿ ಬಲಿ ಚಡ್ನಾ ಹೈ. ಸತ್ಯ ಪಿತವ್ರತರಾಗಬೇಕಾಗಿದೆ. ಬದುಕಿದ್ದಂತೆ ಬಲಿಹಾರಿಗಳಾಗಬೇಕಾಗಿದೆ. सेकेंड पॉइंट, सच्चा पितव्रत बनना है. जीते जी बलि चढ़ना है. ಬದುಕಿದ್ದಂತೆ ಸತ್ಯ ಪತಿವ್ರತರಾಗಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, सेकेंड पॉइंट, सच्चा पितव्रत बनना है. जीते जी बलि चढ़ना है.
ಸತ್ಯ ಪಿತರ್ವತರಾಗಬೇಕಾಗಿದೆ, ಬದುಕಿದ್ದಂತೆ ಬಲಿಹಾರಿಗಳಾಗಬೇಕಾಗಿದೆ. ಕಿಸಿ ಸೆ ಬಿ ದಿಲ್ ನಹಿ ಲಗಾನಿ ಹೈ, ಯಾರೊಂದಿಗೂ ಮನಸ್ಸನ್ನ ಜೋಡಣೆ ಮಾಡಬಾರದು. ಬೇಸಮझी का कोई भी काम नहीं करना है, ತಿಳುವಳಿಕಾಹೀನ ಯಾವುದೇ ಕೆಲಸವನ್ನ ಮಾಡಬಾರದು ಅಂತ ಹೇಳ್ತಾರೆ ಬಾಬಾ. वरदान, जुदाई को सदा काल के लिए विदाई देने वाले स्नेही ಸ್ವರೂಪ ಭವ. ದೂರ ಆಗುವಂತಹ ಒಂದು ಸಮಯವನ್ನ ಸದಾ ಕಾಲಕ್ಕೋಸ್ಕರ ಅದಕ್ಕೆ ಬೀಳ್ಕೊಡುಗೆ ಕೊಡುವಂತಹ ಸ್ನೇಹಿ ಸ್ವರೂಪರಾಗಿರಿ. ಜುದಾಯಿ ಅಂದರೆ ಬಾಬನಿಂದ ದೂರ ಆಗುವಂತಹ ಒಂದು ಏನು ಟೈಮ್ ಇದೆ ಅದನ್ನ ಸದಾ ಕಾಲಕ್ಕೋಸ್ಕರ ನಾವು ಬಾಬಾ ಹೇಳ್ತಾರೆ ಅದಕ್ಕೆ ವಿದಾಯಿಯನ್ನ ಕೊಟ್ಬಿಡಿ, ಅದಕ್ಕೆ ಬೀಳ್ಕೊಡುಗೆ ಕೊಟ್ಬಿಟ್ರೆ ತಾವು ಸದಾ ಸ್ನೇಹಿ ಸ್ವರೂಪರಾಗ್ಬಿಡ್ತೀರಾ. ಜೋ ಸ್ನೇಹಿ ಕೋ ಪಸಂದ್ ಹೇ ವಹಿ ಸ್ನೇಹ ಕರ್ನೆ ವಾಲೆ ಕೋ ಪಸಂದ್ ಹೋ, ಯಹಿ ಸ್ನೇಹ ಕಾ ಸ್ವರೂಪ ಹೇ. ಯಾವುದು ಸ್ನೇಹಿಗೆ ಇಷ್ಟ ಆಗಿರುತ್ತೆ ಅದು ಸ್ನೇಹವನ್ನ ಮಾಡುವಂತವ್ರಿಗೂ ಕೂಡ ಇಷ್ಟ ಆಗ್ಬೇಕಾಗಿದೆ. ಇದೇ ಸ್ನೇಹ ಸ್ವರೂಪ ಆಗಿದೆ. ಚಲನ ಖಾನಾ ಪೀನಾ ರಹನಾ ಸ್ನೇಹಿಕಿ ದಿಲ್ ಪಸಂದ್ ಹೋ. ನಮ್ಮ ನಡೆಯೋದು, ಊಟ ಮಾಡೋದು, ಕುಡಿಯೋದು, ಇರೋದು ಎಲ್ಲವೂ ಕೂಡ ನಮ್ಮ ಸ್ನೇಹಿಗೆ ಇಷ್ಟ ಆಗುವಂಥದ್ದಾಗಿರ್ಬೇಕಾಗಿದೆ. इसलिए जो भी संकल्प व कर्म करो तो पहले सोचो कि यह स्नेही बाप के दिल पसंद है. ಅದಕ್ಕೋಸ್ಕರ ಯಾವುದೇ ಸಂಕಲ್ಪ ಕರ್ಮವನ್ನ ಮಾಡಿದ್ರೆ ಮೊದಲ ಇದನ್ನ ವಿಚಾರ ಮಾಡಬೇಕಾಗಿದೆ, ಇದು ಸ್ನೇಹಿ ತಂದೆಗೆ ಇಷ್ಟ ಇದೆನಾ. ಐಸೆ ಸಚ್ಚೆ ಸ್ನೇಹಿ ಬನೋ ತೋ ನಿರಂತರ ಯೋಗಿ ಸಹಜ ಯೋಗಿ ಬನ್ ಜಾಯೆಂಗೆ. ಈ ರೀತಿ ಸತ್ಯ ಸ್ನೇಹಿಗಳಾಗಿ ಆಗ ತಾವು ನಿರಂತರ ಯೋಗಿಗಳು ಸಹಜ ಯೋಗಿಗಳಾಗ್ಬಿಡ್ತೀರಾ. ಯದಿ ಸ್ನೇಹಿ ಸ್ವರೂಪಕ್ಕೂ ಸಮಾನ ಸ್ವರೂಪ ಮೇ ಪರಿವರ್ತನ ಕರ್ದೋ ತೋ ಅಮರ ಭಾವ ಕ ವರದಾನ್ ಮಿಲ್ ಜಾಯೇಗಾ. ಒಂದ್ ವೇಳೆ ಸ್ನೇಹಿ ಸ್ವರೂಪವನ್ನ ಸಮಾನ ಸ್ವರೂಪದಲ್ಲಿ ಪರಿವರ್ತನೆ ಮಾಡಿಬಿಟ್ರೆ ಅಮರ ಭಾವದ ವರದಾನ ಸಿಕ್ಬಿಡುತ್ತೆ. ಅವರು ಜುದಾಯಿಕೋ ಸದಾ ಕಾಲ್ ಕೆ ಲಿಯೆ ವಿದಾಯಿ ಮಿಲ್ ಜಾಯೇಗಿ. ಆಗ ದೂರ ಇರುವಂತಹದಕ್ಕೆ ಸದಾ ಕಾಲಕ್ಕೋಸ್ಕರ ಜುದಾಯಿಗೆ ಸದಾ ಕಾಲಕ್ಕೋಸ್ಕರ ಬೀಳ್ಕೊಡುಗೆ ಸಿಕ್ಬಿಡುತ್ತೆ ಅಂತ ಹೇಳ್ತಾರೆ ಬಾಬಾ. ಸ್ಲೋಗನ್, ಸ್ವಭಾವ ಈಸಿ ಅವ್ರ ಪುರುಷಾರ್ಥ ಅಟೆನ್ಷನ್ ವಾಲಾ ಬನಾವು. ಇಂದಿನ ಸ್ಲೋಗನ್ ಆಗಿದೆ, ತಮ್ಮ ಸ್ವಭಾವವನ್ನ ಸರಳವಾಗಿ ಮತ್ತು ಪುರುಷಾರ್ಥದ ಕಡೆಗೆ ಗಮನವನ್ನ ಕೊಡುವಂತವ್ರ ಆಗ್ಬೇಕಾಗಿದೆ. ಸ್ವಭಾವವನ್ನ ಸಹಜ ಈಸಿ ಮತ್ತು ಪುರುಷಾರ್ಥದ ಕಡೆ ನಮ್ದು ಗಮನ ಇರಬೇಕಾಗಿದೆ. ಅಚ್ಚ 18 ಜನವರಿಗೋಸ್ಕರ ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ ಕೊಡುವಂತಹ ಸೇವೆಯನ್ನ ಮಾಡಲು ಇಂದಿನ ಹೋಮ್ವರ್ಕ್ ಆಗಿದೆ. जैसे बीज में सारा वृक्ष समाया रहता है, ऐसे संकल्प रूपी बीज में सारे वृक्ष का विस्तार समा जाए तब संकल्पों की हलचल समाप्त होगी. ಯಾವ ರೀತಿ ಬೀಜದಲ್ಲಿ ಇಡೀ ವೃಕ್ಷ ಸಮಾವೇಶ ಆಗಿರುತ್ತೆ ಅದೇ ರೀತಿ ಸಂಕಲ್ಪ ಅನ್ನುವಂತಹ ಬೀಜದಲ್ಲಿ ಇಡೀ ವೃಕ್ಷದ ವಿಸ್ತಾರ ಸಮಾವೇಶ ಆಗಿರುತ್ತೆ. ಅದಕ್ಕೆ ಅವಾಗ ಸಂಕಲ್ಪಗಳ ಏರುಪೇರು ಸಮಾಪ್ತಿ ಆಗ್ಬಿಡುತ್ತೆ. जैसे आजकल दुनिया में राजनीति की हलचल, वस्तुओं के स्थूल जैसे आजकल दुनिया में राजनीति की हलचल, वस्तुओं के मूल्य की हलचल, करेंसी की हलचल, कर्मभोग की हलचल, धर्म की हलचल बढ़ती जा रही है. ಯಾವ ರೀತಿ ಇತ್ತೀಚಿನ ದಿನಗಳಲ್ಲಿ ಜಗತ್ತಿನಲ್ಲಿ ರಾಜನೀತಿಯಲ್ಲಿ ಏರುಪೇರು, ವಸ್ತುಗಳ ಬೆಲೆಯಲ್ಲಿ ಏರುಪೇರು, ನಾಣ್ಯ ಅಥವಾ ನಮ್ಮ ದೇಶದ ರೂಪಾಯಿದು ಒಂದು ಕೂಡ ಕರೆನ್ಸಿದು ಕೂಡ ಏರುಪೇರಾಗ್ತಾ ಇರುತ್ತೆ, ಕರ್ಮಭೋಗದ ಏರುಪೇರಾಗಿರುತ್ತೆ, ಧರ್ಮದ ಏರುಪೇರು, ಈ ರೀತಿ ಏರುಪೇರುಗಳು ಇನ್ನೂ ಜಾಸ್ತಿ ಆಗ್ತಾನೆ ಹೋಗುತ್ತೆ ಅಂತ ಹೇಳ್ತಾರೆ ಬಾಬಾ. उस हलचल से स्वयं को व सर्व को बचाने के लिए मन बुद्धि को एकाग्र करने का अभ्यास करते सकाश देने की सेवा करते रहो. ಈ ಒಂದು ಏರುಪೇರಲ್ಲೂ ಕೂಡ ಸ್ವಯಂವನ್ನ ಮತ್ತು ಸರ್ವರನ್ನ ಬಚಾವ್ ಮಾಡೋದಕ್ಕೋಸ್ಕರ ಮನಬುದ್ಧಿಯನ್ನ ಏಕಾಗ್ರ ಮಾಡುವಂತಹ ಅಭ್ಯಾಸವನ್ನ ಮಾಡ್ತಾ ಸಕಾಶ ಕೊಡುವಂತಹ ಸೇವೆಯನ್ನ ಮಾಡಿ ಅಂತ ಹೇಳ್ತಾರೆ ಬಾಬಾ. ನಮ್ಮ ಮನಸ್ಸು ಮತ್ತು ಬುದ್ಧಿಯನ್ನ ಏಕಾಗ್ರ ಮಾಡಿ ನಾವು ನಮ್ಮ ಸಂಕಲ್ಪ ಅನ್ನುವಂತಹ ಬೀಜದಲ್ಲಿ ಇಡೀ ವೃಕ್ಷ ವಿಸ್ತಾರವಾಗಿ ಇಡೀ ವೃಕ್ಷನೇ ನಮ್ಮ ಸಂಕಲ್ಪದಲ್ಲಿ ಸಮಾವೇಶ ಆಗಿರುತ್ತೆ. ಆಗ ನಮ್ಮ ಸಂಕಲ್ಪಗಳ ಏರುಪೇರು ಕಡಿಮೆ ಆಗ್ಬಿಡ್ತು. ನಮ್ಮ ಮನಸ್ಸನ್ನ ಮತ್ತು ಬುದ್ಧಿಯನ್ನು ಒಬ್ಬ ಶುಭಾಬರವರ ಜೊತೆಗೆ ಏಕಾಗ್ರ ಮಾಡಿದಾಗ ಏನೆಲ್ಲ ಏರುಪೇರುಗಳಿದಾವೆ, ಮನಸ್ಸಿನ ಏರುಪೇರು, ಬೆಲೆಗಳ ಏರುಪೇರು, ರಾಜನೀತಿಯಲ್ಲಿ ಏರುಪೇರು, ಧರ್ಮಗಳಲ್ಲಿ ಏನು ಏರುಪೇರು, ಕರ್ಮಭೋಗದ ಏರುಪೇರೇನಿದೆ ಅದೆಲ್ಲ ಏರುಪೇರುಗಳು ಕೂಡ ಸಮಾಪ್ತಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ತಮ್ಮ ಮನಸ್ಸು ಮತ್ತು ಬುದ್ಧಿಯನ್ನು ಏಕಾಗ್ರ ಮಾಡುವಂತಹ ಅಭ್ಯಾಸವನ್ನ ಮಾಡ್ತಾ ಸಕಾಶ ಕೊಡುವಂತಹ ಸೇವೆ ಮಾಡಬೇಕಾಗಿದೆ. ಅಚ್ಚ, ಓಂ ಶಾಂತಿ.
ನಿನ್ನನು ಅಗಲಿ ನಾನು, ನನ್ನನು ಅಗಲಿ ನೀನು, ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ಬಿಟ್ಟು ನೀನು, ಪರಮಾತ್ಮನ ಬಿಟ್ಟು ನಾನು, ನಿನ್ನನ್ನು ಬಿಟ್ಟು ನಾನು, ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ನಿನ್ನನ್ನು ಬಿಟ್ಟು ನಾನು, ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ತಂದೆಯ ಬಿಟ್ಟು ನಾನು, ಮಕ್ಕಳ ಬಿಟ್ಟು ನೀನು, ನಿನ್ನನ್ನು ಬಿಟ್ಟು ನಾನು, ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ನಿನ್ನನ್ನು ಬಿಟ್ಟು ನಾನು, ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ಜ್ಞಾನವ ತಿಳಿಸಿ ನೀನು, ಯೋಗವ ಕಲಿಸಿದ ನೀನು, ನಿನ್ನನ್ನು ಬಿಟ್ಟು ನಾನು, ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ನಿನ್ನನ್ನು ಬಿಟ್ಟು ನಾನು, ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ಕಲಿಸಿದೆ ನೀನು, ಭಾಗ್ಯವ ಪಡೆದೆ ನಾನು, ನಿನ್ನನ್ನು ಬಿಟ್ಟು ನಾನು, ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ನಿನ್ನನ್ನು ಬಿಟ್ಟು ನಾನು, ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ಸ್ನೇಹವ ಕೊಟ್ಟೆ ನೀನು, ಸಂಬಂಧವ ಬೆಳೆಸಿದೆ ನಾನು, ನಿನ್ನನ್ನು ಬಿಟ್ಟು ನಾನು, ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ನಿನ್ನನ್ನು ಬಿಟ್ಟು ನಾನು, ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ನೀರನ್ನು ಬಿಟ್ಟರೆ ನೀನು, ಪ್ರಾಣವ ಬಿಡುವುದು ನೀನು, ನಿನ್ನನ್ನು ಬಿಟ್ಟರೆ ನಾನು, ಹೇಗೆ ಬದುಕಲಿ ಬಾಬಾ, ಹೇಗೆ ಬದುಕಲಿ ಬಾಬಾ. ನಿನ್ನನ್ನು ಬಿಟ್ಟರೆ ನಾನು, ಹೇಗೆ ಬದುಕಲಿ ಬಾಬಾ, ಹೇಗೆ ಬದುಕಲಿ ಬಾಬಾ. ನಿನ್ನನ್ನು ಅಗಲಿ ನಾನು, ನನ್ನನ್ನು ಅಗಲಿ ನೀನು, ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ನಿನ್ನನ್ನು ಅಗಲಿ ನಾನು, ನನ್ನನ್ನು ಅಗಲಿ ನೀನು, ಹೇಗೆ ಇರುವುದು ಬಾಬಾ, ಹೇಗೆ ಇರುವುದು ಬಾಬಾ. ಆತ್ಮರ ಬಿಟ್ಟು ನೀನು, ಪರಮ
ಪರಮಾತ್ಮನ ಬಿಟ್ಟು ನಾನು ಆತ್ಮನ ಬಿಟ್ಟು ನೀನು ಪರಮಾತ್ಮನ ಬಿಟ್ಟು ನಾನು ನಿನ್ನನ್ನು ಬಿಟ್ಟು ನಾನು ಹೇಗೆ ಇರುವುದು ಬಾಬಾ ಹೇಗೆ ಇರುವುದು ಬಾಬಾ ನಿನ್ನನ್ನು ಬಿಟ್ಟು ನಾನು ಹೇಗೆ ಇರುವುದು ಬಾಬಾ 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 ಹೇಗೆ ಇರುವುದು ಬಾಬಾ
ನಿನ್ನ ಬಳಿ ಬಂದೆವು ಬಾಬಾ ಮೆಲ್ಲನೆ ಮೆಲ್ಲನೆ. ಸಾಗರದಿ ನದಿಯು ಸೇರುವಂತೆ ಮೆಲ್ಲನೆ ಮೆಲ್ಲನೆ ನಾವು ಮೆಲ್ಲನೆ. ನಿನ್ನ ಬಳಿ ಬಂದೆವು ಬಾಬಾ ಮೆಲ್ಲನೆ ಮೆಲ್ಲನೆ. ಜಗದಿಂದ ದೂರ ದೂರಕ್ಕೆ ಮನ ಪಕ್ಷಿಯು ಹಾರಿದೆ. ಬದುಕುವ ಕಲೆಯನು ಬಾಬಾ ಕಲಿಸಿದೆ ನೀನು ನಮಗೆ. ನಿನ್ನ ಸ್ನೇಹದಲ್ಲಿ ಒಂದಾದೆವು ನಾವು ಮೆಲ್ಲನೆ ಮೆಲ್ಲನೆ ನಾವು ಮೆಲ್ಲನೆ. ನಿನ್ನ ಬಳಿ ಬಂದೆವು ಬಾಬಾ ಮೆಲ್ಲನೆ ಮೆಲ್ಲನೆ. ಹೃದಯದಲ್ಲಿ ನಮ್ಮ ನಿರಿಸಿನಿ ಖುಷಿಯನ್ನು ನೀಡಿದೆ. ಹೃದಯದಲ್ಲಿ ನಮ್ಮ ನಿರಿಸಿನಿ ಖುಷಿಯನ್ನು ನೀಡಿದೆ. ಜನ್ಮ ಜನ್ಮದ ಆಸೆಗಳನ್ನು ನೀ ಪೂರ್ಣಗೊಳಿಸಿದೆ. ನಿನ್ನ ನೆನಪಲಿ ಕರಗಿ